ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ, ಡಿಸೆಂಬರ್ ತಿಂಗಳಲ್ಲಿ KE ಅವರು ನಡೆಸಿರ್ತಕ್ಕಂತಹ GTTC ಅಸಿಸ್ಟೆಂಟ್ ಗ್ರೇಡ್ 2 ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳನ್ನ ನೋಡ್ಕೊಳ್ಳೋಣ, ಸರಿನಾ? ಸೊ ಇದು KE ಅವರು ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ನಾವು KPSCಗೆ ರೆಡಿ ಆಗ್ತಾ ಇದ್ದೀವಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತಾ ಅಂತ ಏನಾದರೂ ನಿಮ್ಮ ಪ್ರಶ್ನೆ ಇದ್ದರೆ, ಹೌದು ಯೂಸ್ಫುಲ್ ಆಗುತ್ತೆ. ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ಮಾಡಿಸಲಿ, ಓಕೆನಾ, KSET ಇಂದ ಅದಾಂದ್ರೆ TET ಇಂದ ನಿಮಗೆ LKG UKG ಅಲ್ಲಿಂದ ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ದಾವೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಪ್ರಶ್ನೆಗಳು ಹೇಗೆಂದರೆ ರಿಪೀಟೆಡ್ ಪ್ರಶ್ನೆಗಳಿರ್ತವೆ. ಅದೇ ಡಿಪಾರ್ಟ್ಮೆಂಟ್ದು ರಿಪೀಟೆಡ್ ಪ್ರಶ್ನೆಗಳು ಇರಬೇಕಂತ ರೂಲ್ಸ್ ಇಲ್ಲ, ಓಕೆನಾ. ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಏನು ಎಕ್ಸಾಮ್ ನಡೆಸ್ತಾರಲ್ವ ಅವೆಲ್ಲ ರಿಪೀಟೆಡ್ ಆಗಿ ಬರ್ತಿರ್ತವೆ, ಸರಿನಾ? ಸೊ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಎಷ್ಟನೇ ತಾರೀಕು ನಡೆದಿದೆ ಅಂದರೆ ಡಿಸೆಂಬರ್ 9ನೇ ತಾರೀಕು ನಡೆದಿದೆ ಈ ಪ್ರಶ್ನೆ ಪತ್ರಿಕೆ, ಓಕೆನಾ. ಈ ಎಕ್ಸಾಮ್ ನಡೆದಿದೆ. ಇದಕ್ಕಿಂತ ಒಂದು ದಿನ ಹಿಂದೆ ಓಕೆ PDO ನಾನ್ HK ಎಕ್ಸಾಮ್ ನಡೀತು. ಆ ಎಕ್ಸಾಮಲ್ಲಿ 2 ಪ್ರಶ್ನೆ ಕೇಳಿದ್ದ, ಓಕೆನಾ. 2 ಇದ್ರೇನೋ, ಒಂದು ಪಂಚಾಯತ್ ರಿಲೇಟೆಡ್ ಮತ್ತು ಇನ್ನೊಂದು ಕೇಳಿದ್ದಾನೆ. ಆ ಪ್ರಶ್ನೆಗಳು ಯಥಾವತ್ತಾಗಿ ಸೇಮ್ ಟು ಸೇಮ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಾವೆ. ಅಂದರೆ ನಂಬ್ತೀರಾ? ನಂಬೋದು ಸ್ವಲ್ಪ ಕಷ್ಟ ಆಗುತ್ತೆ, ಓಕೆನಾ, ಬಟ್ ಆದರೂ ಕೂಡ ಬಂದಿದ್ದಾವೆ. ಇದನ್ನು ನಂಬಲೇಬೇಕು ನೀವು. ಸೊ ಅದು KPSC ನಡೆಸಿದ್ದು, ಅದು ಹಿಂದಿನ ನಡೆದಿದೆ, ಇದು ಮರದಿ ನಡೆದಿದೆ. ಸೊ ಕಾನ್ಸೆಪ್ಟ್ ಅದೇ ಇರಬೇಕು ತಾನೆ. ಸೊ ಅದಕ್ಕೆ ಬಂದಿರ್ತವೆ ಪ್ರಶ್ನೆಗಳು, ಬಂದೇ ಬರ್ತವೆ. ಇನ್ನೊಂದು ಈ ಪ್ರಶ್ನೆ ಪತ್ರಿಕೆಯ ಬ್ಯೂಟಿ ಏನು ಅಂದರೆ, ಇದರಲ್ಲಿ MPSC ಅಂದರೆ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್, ಓಕೆ, ಅಲ್ಲಿ ಏನು ನಮ್ಮ ರೀತಿ KPSC ಇದೆ ಅಲ್ವಾ, ಆ ರೀತಿ MPSC ಇದೆ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಹೋದ ವರ್ಷ ನಡೆಸಿರ್ತಕ್ಕಂತಹ 3 ಪ್ರಶ್ನೆಗಳನ್ನ ತಂದಿದ್ದಾನೆ ಇದರಲ್ಲಿ. ಅದಾದ ನಂತರ ಡೆಲ್ಲಿ ಪೊಲೀಸ್ ಅಲ್ಲಿಂದ ಒಂದು 4-5 ಪ್ರಶ್ನೆಗಳನ್ನ ತಂದಿದ್ದಾನೆ. ಮತ್ತು ಇನ್ನೊಂದು ಯಾವುದಂದರೆ ಮಧ್ಯಪ್ರದೇಶ, ಓಕೆನಾ, ಮಧ್ಯಪ್ರದೇಶದ ಏನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, ಅಲ್ಲಿಂದ 2 ಪ್ರಶ್ನೆಗಳನ್ನ ತಂದಿದ್ದಾನೆ. ಸೊ ಎಲ್ಲ ಪ್ರಶ್ನೆ ಪತ್ರಿಕೆಯಿಂದ 2-3 ಪ್ರಶ್ನೆಗಳನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ. ಸೊ ಹಳೆಯ PSI ಪ್ರಶ್ನೆ ಪತ್ರಿಕೆಗಳಿಂದ ಕೂಡ ಕೆಲವೊಂದು ಕಾನ್ಸೆಪ್ಟನ್ನ ಇಲ್ಲಿ ಏನೋ ಯಥಾವತ್ತಾಗಿ ತಂದಿದ್ದಾನೆ, ಸರಿನಾ? ಸೊ ಕಥೆ ಹೇಳ್ತಾ ಕೊಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಈ ಒಂದು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಓಕೆ, ಮೊದಲ ಪ್ರಶ್ನೆ ಏನಿದೆ ಅಂದರೆ, ಇದು ಮೆಂಟಲ್ ಎಬಿಲಿಟಿ ಇದೆ. ಮೆಂಟಲ್ ಎಬಿಲಿಟಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗಿರ್ತೀನಿ, ಸರಿನಾ? ಏನಿದೆ ಅಂದರೆ, A ಮತ್ತು B ಯು ಒಂದು ವ್ಯವಹಾರದಲ್ಲಿ 3:2 ಅನುಪಾತದಲ್ಲಿ ಬಂಡವಾಳ ಹೂಡುತ್ತಾರೆ. ಒಟ್ಟು ಲಾಭದ 5% ದಾನ ಮಾಡಿದರೆ A ಯ ಪಾಲು 850 ಆಗಿದ್ದರೆ ಒಟ್ಟು ಲಾಭವು ಅಂತ ಕೇಳಿದ್ದಾನೆ, ಸರಿನಾ? ಇದು ಗ್ರೂಪ್ C ಲೆವೆಲ್ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಗ್ರೂಪ್ C ಲೆವೆಲ್ ಪ್ರಶ್ನೆ ಪತ್ರಿಕೆಗೆ ಇದು ಈಸಿ ಕ್ವಶನ್ ಆ್ಯಕ್ಚುಲಾಗಿ, ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ A, 1500ಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ? ಸೊ ಸೆಕೆಂಡ್ ಪ್ರಶ್ನೆ ಏನಿದೆ ಅಂದರೆ, ಫ್ಲವರನ್ನು 20 ಎಂದು ಮತ್ತು ಗಾರ್ಡ್ನರನ್ನು 26 ಎಂದು ಕೋಡ್ ಮಾಡಿದ್ದಾರೆ. ಫ್ಲವರ್ ಗಾರ್ಡ್ನರ್ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ಸ್ವಲ್ಪ ಅಲ್ಟ್ರಾ ಲೆವೆಲ್ ನಾವು ಯೋಚನೆ ಮಾಡಿದ್ರೆ 26 ಎಷ್ಟಾಗುತ್ತೆ, 46 ಆಗುತ್ತೆ. ಅಂದರೆ 46 ಹಾಕಿದರೆ ಜೈ ಆಗುತ್ತೆ, 1 ಮಾರ್ಕ್ಸ್ ಹೋಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ B, ಇದಕ್ಕೂ ಕೂಡ 44 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಓಕೆನಾ. ಜಸ್ಟ್ ಸುಮ್ಮನೆ ಯೋಚನೆ ಮಾಡಿ, ಅಲ್ಲಿ ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ, ಯಾವ ರೀತಿ ಯೋಚನೆ ಮಾಡಿದ್ದಾನೆ ಅಂತ ನಿಮಗೆ ಆನ್ಸರ್ ಬರುತ್ತೆ ಎರಡೂ ಕೂಡ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಹಕಾರ ವಲಯಕ್ಕೆ ಸಂಬಂಧಿಸಿದಂತಹ ಈ ಕೆಳಗಿನ ಸಮಿತಿಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಸಹಕಾರಿ ವಲಯಕ್ಕೆ ಸಂಬಂಧಿಸಿದಂತೆ ಕೋಆಪರೇಟಿವ್ ಸೊಸೈಟಿ ಇದೆ ಅಲ್ವಾ, ಅದಕ್ಕೆ ಸಂಬಂಧಿಸಿದಂತೆ ನಿಮಗೂ ಕೆಲವೊಂದು ಕಾಯ್ದೆಗಳು ಬರ್ತವೆ. ಆ ಕಾಯ್ದೆಗಳ ಬಗ್ಗೆ ಕೇಳ್ತಾನೆ. ಅದಾದ ನಂತರ ಅದಕ್ಕೆ ಸಂಬಂಧಿಸಿದ ಸಮಿತಿಗಳು ಕೇಳ್ತಾನೆ, ಓಕೆನಾ. ಇದರಲ್ಲಿ ಸಮಿತಿ ಹೇಗೆ ಕೇಳಿದ್ದಾನೆ ಅಂದರೆ, ಇವರು ಏನು ಶಿಫಾರಸು ಮಾಡಿದ್ರು ಅದೇನು ಕೇಳಿಲ್ಲ, ಓಕೆನಾ, ಡೀಪಾಗಿ ಹೋಗಿಲ್ಲ, ಬಟ್ ಅದನ್ನು ಕಾಲಾನುಕ್ರಮದಲ್ಲಿ ಕೇಳಿದ್ದಾನೆ. ಇನ್ನೊಂದು ಏನಂದರೆ, ಈ ಪ್ರಶ್ನೆ ಟಫ್ ಆಗೇ ಇದೆ. ಯಾಕೆ ಅಂದರೆ ಇದರಲ್ಲಿ ನಿಮಗೆ 2 ಸಮಿತಿಗಳು ಸಿಗ್ತವೆ ಈಸಿಯಾಗಿ. ಒಂದು ಯಾವುದಂದರೆ, ಒಂದು ವೈಕುಂಠಲಾಲ್ ಮೆಹ್ತಾ ಸಮಿತಿ, ಇದು ನಾರ್ಮಲಾಗಿ ಓದಿರ್ತಾರೆ, ಕೆಲವೊಂದು ಎಲ್ಲ ಬುಕ್ಕಲ್ಲೂ ಇದು ಮೆನ್ಷನ್ ಮಾಡಿರ್ತಾನೆ. ಇನ್ನೊಂದು ಯಾವುದಂದರೆ ವೆಂಕಟಪ್ಪಯ್ಯ ಸಮಿತಿ ಮತ್ತು ಗೊರವಾಲ್ ಸಮಿತಿ. ಈ ಶಿವರಾಮನ್ ಸಮಿತಿ ಜಾಸ್ತಿ ಕಡೆ ಇಲ್ಲ, ಓಕೆನಾ. ಶಿವರಾಮನ್ ಸಮಿತಿ ಜಾಸ್ತಿ ಕಡೆ ಮೆನ್ಷನ್ ಮಾಡಿಲ್ಲ, ಕೆಲವೊಂದು ಬುಕ್ಕಲ್ಲಿ ಗೊರವಾಲ ಸಮಿತಿನೇ ಮೆನ್ಷನ್ ಮಾಡಿಲ್ಲ, ಸರಿನಾ? ಸೊ ಅದಕ್ಕೆ ಈ ಕ್ವಶನ್ ಸ್ವಲ್ಪ ಟಫ್ ಅನಿಸುತ್ತೆ. ಬಟ್ ಇದಕ್ಕಿಂತ ಮುಂಚೆ ನಿಮ್ಗೆ ಏನು ಅಂದರೆ, ಸಹಕಾರಿ ಕಾಯ್ದೆಗಳು ಯಾವಾಗ ಬರ್ತಾವಂತ ಗೊತ್ತಿರಬೇಕು. ಸಹಕಾರಿ ಕಾಯ್ದೆಗಳು 1904ರಲ್ಲಿ, ಓಕೆ. ಫಸ್ಟ್ ಸಹಕಾರಿ ಕಾಯ್ದೆ 1904ರಲ್ಲಿ ಬರ್ತದೆ. ಸೊ ಸೆಕೆಂಡ್ ಇನ್ನೊಂದು ಯಾವುದಾದ್ರೂ ಬರುತ್ತಾ ಬ್ರಿಟಿಷ್ ಟೈಮ್ನಲ್ಲಿ ಅಂತ ಕೇಳಿದ್ರೆ, 1912ರಲ್ಲಿ ಸೆಕೆಂಡ್ ಸಹಕಾರಿ ಕಾಯ್ದೆ ಬರ್ತದೆ. ಸೊ ಇದರಲ್ಲಿ ಪ್ರಶ್ನೆ 2 ರೀತಿ ಕೇಳ್ತಾನೆ. ಮೊಟ್ಟ ಮೊದಲ ಸಹಕಾರಿ ಕಾಯ್ದೆ ಯಾವುದು ಅಂತ ಕೇಳ್ತಾನೆ. ಕೇಳಿದಾಗ ಏನಂತ ಹೇಳಬೇಕಾಗುತ್ತೆ? ಏನಿಲ್ಲ, ಕಣ್ಮುಚ್ಚಿ 1904 ಅಂತ ಹೇಳಬೇಕು, ಸರಿನಾ? ಹಾಕಬೇಕಲ್ಲ, ಟಿಕ್ ಹಾಕಬೇಕಷ್ಟೇ. ಸೊ ನೆಕ್ಸ್ಟ್ ಇನ್ನೊಂದು ಏನು ಕೇಳ್ತಾನೆ ಅಂದರೆ, ಕೃಷಿಗೆ ಮಾತ್ರ ಸಾಲ ಕೊಡುವಂತಹ ಕಾಯ್ದೆ ಯಾವುದು ಅಂತ ಕೇಳ್ತಾನೆ, ಓಕೆ. ಕೃಷಿಗೆ ಮಾತ್ರ ಸಾಲ ಕೊಡುವಂತಹ ಕಾಯ್ದೆ ಯಾವುದು ಬಂದಿತ್ತು ಸಹಕಾರಿ ಕಾಯ್ದೆಗೆ ಅಂತ ಕೇಳಿದಾಗ, ಅಲ್ಲಿ ಯಾವುದು ಹೇಳಬೇಕಾಗುತ್ತೆ? ಅಲ್ಲಿ ಕೂಡ 1904. ಸೊ ಹಾಗಾದರೆ 1912ರಲ್ಲಿ ಏನು ಕೃಷಿ ಬಿಟ್ಟು ಬೇರೆದು ಕೊಡ್ತಿದ್ರಾ? ಕೃಷಿ ಬಿಟ್ಟು ಬೇರೆ ಕೊಡ್ತಿದ್ರಲ್ಲ, ಕೃಷಿದನ್ನು ಹಿಡ್ಕೊಂಡು ಕೂಡ ಮತ್ತೊಂದಕ್ಕೂ ಕೊಡ್ತಿದ್ರು, ಓಕೆನಾ. ಇವಾಗ ನೀನು ಗುಡಿ ಕೈಗಾರಿಕೆ ಮಾಡ್ತಿರ್ತೀಯ, ಓಕೆನಾ, ಬೇರೆ ಬೇರೆ ಸಣ್ಣ ಪುಟ್ಟ ಇದ್ರೇನೋ ಕೆಲಸ ಮಾಡ್ತಿರ್ತೀಯ ನೀನು ಊರಲ್ಲಿ. ಸೊ ನೀನು ಕೂಡ ಇದ್ರೇನೋ ಕೆಲವೊಂದು ಸಾಲ ಬೇಕಾಗ್ತದೆ, ಸರಿನಾ? ಸಾಲ ಬೇಕಾದರೆ ನೀನು ಯಾವ ಬ್ಯಾಂಕಿಗೆ ಹೋಗ್ತೀಯಾ? ಈ ದೊಡ್ಡ ಬ್ಯಾಂಕಿಗೆ, SBI ಬ್ಯಾಂಕಿಗೆ, ಮತ್ತು ಯಾವುದು ಸಿಂಡಿಕೇಟ್ ಬ್ಯಾಂಕಿಗೆ, ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕ್ ಆಗಿತ್ತು, ಓಕೆನಾ. ಬ್ರಿಟಿಷ್ ಕಾಲದಲ್ಲೇ ಇದ್ದು, ಅವೆಲ್ಲ ಅವಾಗ ಸ್ಟಾರ್ಟ್ ಆಗಿದ್ದಾವೆ. ಸೊ ಅಲ್ಲಿ ಹೋದರೆ ನಿನಗೆ ಸಾಲ ಕೊಡ್ತಾ ಇರಲಿಲ್ಲ. ಯಾಕಂದರೆ ನಿನ್ನ ಮೊದಲೇ ಅಲ್ಲಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ರು, ನೀನು ಹಾಕಿರೋ ಬಟ್ಟೆ ಮೇಲೇ, ಓಕೆನಾ.
ನೀನು ಹಾಕಿರೋ ಬಟ್ಟೆ ಮೇಲೆ ನಿನಗೆ ಸಾಲ ಕೊಡೋದಲ್ಲಿ ಮ್ಯಾಕ್ಸಿಮಮ್ ಇರ್ತಿತ್ತು. ನೀನು ಕೋಟ್ ಹಾಕಿ ಬಂದಿದ್ದೆ, ಓಕೆ ಸಾಲ ತೊಗೊರಿ ಗುರುಗಳೇ, ತೊಗೊಂಡು ದೇಶ ಬಿಟ್ಟು ಹಾರಿ, ಇವಾಗಲೂ ಮಾಡ್ತಾರೆ, ಅವಾಗಲೂ ಮಾಡ್ತಿದ್ರು, ಓಕೆನಾ. ಬಟ್ ಅವಾಗ ಕೊಡ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಸಹಕಾರಿ ಕಾಯ್ದೆ 1912 ತರ್ತಾರೆ. ಕೃಷಿಗೆ ಮಾತ್ರ ಅಲ್ಲ, ಕೃಷಿನ ಬಿಟ್ಟು ಬೇರೆದಕ್ಕೂ ಕೂಡ ನಾವು ಸಾಲ ಕೊಡೋಣ, ಸಣ್ಣ ಪುಟ್ಟ ಕೈಗಾರಿಕೆಗಳು ಕೂಡ ಹೆಲ್ಪ್ ಆಗಲಿ. ಮೀನ್ಸ್ ಏನು, ಸಣ್ಣ ಪುಟ್ಟ ಕೈಗಾರಿಕೆ ಅಂದರೆ ಕೆಲಸ ಮಾಡ್ತಾರೆ ಗೊತ್ತಾ. ಇವಾಗ ಊರಲ್ಲಿ ಬೇರೆ ಬೇರೆ ಯಾವುದಾದ್ರೂ ಶಾಪ್ ಹಾಕಿರ್ತಾರೆ, ಆ ಶಾಪ್ ಹಾಕಿದವರು ಕೂಡ ಕೆಲವೊಂದು ಸಾಲ ಬೇಕಾಗಿರ್ತದೆ, ಸರಿನಾ. ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಕೋಆಪರೇಟಿವ್ ಇದ್ರೇನು ಯಾಕೆ ಯಾವುದು ಅಂತ ಕೇಳಿದ್ರೆ, ಸಂಪೂರ್ಣ ಸಹಕಾರಿ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1912 ಅಂತ ಹೇಳಬೇಕು. ಯಾಕಂದರೆ ಇದು ಎಲ್ಲ ಕ್ಷೇತ್ರಗಳು ಕೂಡ ಸಾಲ ಕೊಡ್ತಿತ್ತು, ಸರಿನಾ. ಸೊ ಏನಾದರೂ ಹೇಳೋದು ಸ್ವಲ್ಪ ಫಾಸ್ಟಾಗಿ ಆಗ್ತಾಯಿದ್ರೆ ಸೊ ಪ್ಲೀಸ್ ಇದ್ರೇನೋ ಅದು ಯೂಟ್ಯೂಬ್ದು ಏನು ಇದು ಇದೆಯಲ್ಲ, ಸೆಟ್ಟಿಂಗ್ ಇದೆಯಲ್ಲ, ಸ್ವಲ್ಪ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಯಾವುದಂದರೆ 0.7 ಇಲ್ಲ 0.9 ಇಟ್ಕೊಂಡು ನೋಡಿ, ನಿಮಗೆ ಅಡ್ಜಸ್ಟ್ ಆಗುತ್ತೆ. ಇದು ಸ್ಪೀಡ್ ಅನಿಸ್ತಾ ಇದ್ದರೆ ನಿಮಗೆ, ಓಕೆನಾ. ಇದೇನಾದರೂ ಸ್ಲೋ ಅನಿಸ್ತಾ ಇದ್ದರೆ ಸೊ ನೋ ಪ್ರಾಬ್ಲಮ್, ನೀವು 2x ಇಟ್ಕೊಂಡು ನೋಡಿದ್ರೂ ಪ್ರಾಬ್ಲಮ್ ಇಲ್ಲ, ಓಕೆನಾ. 2x ಇಟ್ಕೊಂಡು ನೋಡಿ, ನಿಮಗೆ ಒಟ್ಟಿನಲ್ಲಿ ಕಾನ್ಸೆಪ್ಟ್ ಅರ್ಥ ಆಗಬೇಕು, ಅದಾದ ನಂತರ ತಿಳಿಬೇಕಷ್ಟೇ, ಓಕೆನಾ. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ನೋಡೋದಾದರೆ ಯಾವುದಾಗುತ್ತೆ ಅಂದರೆ ಎಡಿ ಗುರವಾಲ ಸಮಿತಿ, ವೈಕುಂಠಲಾಲ್ ಸಮಿತಿ, ವೆಂಕಟಪ್ಪಯ್ಯ ಸಮಿತಿ ಮತ್ತು ಶಿವರಾಮನ್ ಸಮಿತಿ. ಇನ್ನೊಂದು ನಿಮಗೆ ಇಲ್ಲಿ ಹೇಳೋದಾದರೆ ಶಿವರಾಮನ್ ಸಮಿತಿ ಅಂತ ಬರ್ತದೆ. ಈ ಶಿವರಾಮನ್ ಅಲ್ಲ, ಇನ್ನೊಂದು ಶಿವರಾಮನ್ ಸಮಿತಿ ಅಂತ ಬರ್ತದೆ, ಓಕೆನಾ. ಆ ಶಿವರಾಮನ್ ಸಮಿತಿ ಎದಕ್ಕೆ ಶಿಫಾರಸ್ ಮಾಡ್ತು, ಏನು ಶಿಫಾರಸ್ ಮಾಡ್ತು ಅಂತ ಇದು ಭಾಳ ಸರಿ ಕೇಳಿದ್ದಾನೆ. PC ಇಂದ KS ಅವ್ರಿಗೆ ಕೇಳಿದ್ದಾನೆ. 2006 KS ಅಲ್ಲಿ ಕೇಳಿರ್ಬೇಕು ಮೇ ಬಿ. ಯಾವ ಸಮಿತಿ ನಬಾರ್ಡನ್ನು ಸ್ಥಾಪಿಸಲು ಶಿಫಾರಸ್ ಮಾಡ್ತು ಅಂತ ಕೇಳಿದ್ದಾನೆ. 1982 ಜೂನಲ್ಲಿ ನಬಾರ್ಡ್ ಸ್ಥಾಪನೆ ಆಗುತ್ತೆ, ಜುಲೈನಲ್ಲಿ, ಓಕೆನಾ. ನಬಾರ್ಡ್ ಸ್ಥಾಪನೆ ಆಗುತ್ತೆ. ಆ ನಬಾರ್ಡ್ ಸ್ಥಾಪನೆ ಆಗೋಕ್ಕೆ ಯಾವ ಸಮಿತಿ ಶಿಫಾರಸ್ ಮಾಡ್ತು ಆ ಕೇಳಿದಾಗ ಶಿವರಾಮನ್ ಸಮಿತಿ, ಸರಿನಾ. ಶಿವರಾಮನ್ ಸಮಿತಿ ನೆನಪಿರಲಿ ನಿಮಗೆ, ಸರಿನಾ. ಶಿವರಾಮ್ ಕಾರಂತದ ಯಾರ್ದು, ಶಿವರಾಮ್ ಕಾರಂತ ಅವ್ರದ್ದು ಒಂದು ಬುಕ್ ಇದೆ, ಯಾವುದು, ಮರಳಿ ಮಣ್ಣಿಗೆ ಅಂತ ಒಂದು ಬುಕ್ ಇದೆ. ಓದಿದ್ರೆ ಅಲ್ವಾ, ನೆನಪಂತ, ಓಕೆ, ನೆನಪು ಬರ್ತದೆ ನಿಮಗೆ, ಓಕೆ. ಆ ಶಿವರಾಮ್ ಕಾರಂತು ಮರಳಿ ಮಣ್ಣಿಗೆ ಯಾರು ಇರ್ತಾರೆ, ಅಗ್ರಿಕಲ್ಚರ್, ಓಕೆ. ಅಗ್ರಿಕಲ್ಚರ್ಗೆ ಸಾಲ ಯಾವ್ದು ಕೊಡ್ತದೆ, ನಬಾರ್ಡ್ ಯಾವಾಗ ಸ್ಥಾಪನೆ ಆಗಿದೆ, 1982. ಅದಕ್ಕೆ ಸಂಬಂಧಿಸಿದ ಸಮಿತಿ ಯಾವುದು, ಶಿವರಾಮನ್, ಓಕೆ. ಶಿವರಾಮ ಅಗ್ರಿಕಲ್ಚರ್ಗೆ ಸಂಬಂಧಿಸಿದ್ದಾರೆ, ಓಕೆ. ಈ ರೀತಿ ಎಲ್ಲದಕ್ಕೂ ಒಂದೊಂದು ಲಿಂಕ್ ಇಟ್ಕೊಂಡ್ಬೇಡಿ, ಓಕೆನಾ. ನೀವು ಲಿಂಕ್ ಇಟ್ಕೊಂಡ್ರೆ ಒಂದು ಚೈನ್ ಕಟ್ ಆಗುತ್ತೆ ಅಂತ ಅಲ್ಲ ಇದು, ಓಕೆನಾ. ಇದ್ರ ಒಂದು ರೀತಿ ಹೆಂಗಂದರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಪ್ಯಾರಲಲ್ ಸರ್ಕ್ಯೂಟ್ ಥರ ಇದನ್ನೆಲ್ಲ, ಓಕೆನಾ. ಸಿರೀಸ್ ಸರ್ಕ್ಯೂಟ್ ಅಲ್ಲ ಯಾವುದು, ಇದೆಲ್ಲ ಪ್ಯಾರಲಲ್ ಸರ್ಕ್ಯೂಟ್ ನೀವು ಕ್ರಿಯೇಟ್ ಮಾಡ್ಕೋಬೇಕು, ಸರಿನಾ. ಸೊ ನೆನಪು ಉಳಿತೆ. ಸೊ ಇಲ್ಲಿ ಸರಿಯಾದ ಉತ್ತರ ಹೇಳೋದಾದರೆ ಆಪ್ಷನ್ ABCD, ಓಕೆನಾ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಮೊದಲು ಗೊರವಾಲ ಸಮಿತಿ ಬಂದಿದೆ, ಗೊರವಾಲ ಆದ ನಂತರ ವೆಂಕಟಲಾಲ್ ಮೆಹ್ತಾ ಸಮಿತಿ ಬರ್ತದೆ, ಅದಾದ ನಂತರ B ವೆಂಕಟಪ್ಪಯ್ಯ ಸಮಿತಿ, ಅದಾದ ನಂತರ ವೆಂಕಟರಾಮನ್ ಸಮಿತಿ, ಓಕೆನಾ. ಇದು ನೆನಪಿರಲಿ ನಿಮಗೆ ಈ ಸಿರೀಸ್. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ಟಾರ್ಟಪ್ ನೀತಿ ಜಾರಿಯಾದ ವರ್ಷ ಅಂತ ಕೇಳಿದ್ದಾನೆ. ಸೊ ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ಟಾರ್ಟಪ್ ನೀತಿ ಇವಾಗಿನ ಕೇಳಬೇಕಾಗಿತ್ತು ಅವನು. ಪ್ರೆಸೆಂಟ್ ಯಾವ ನೀತಿ ಇದೆ ಸ್ಟಾರ್ಟಪ್ಗೆ ಅಂತ, ಪ್ರಥಮದ ಯಾಕೆ ಕೇಳ್ದ ಅಂತ ನಿಮಗೆ ಡೌಟ್ ಬರ್ಬೋದಲ್ವಾ. ಸೊ ಇವಾಗಿಂದಾದರೆ ನೀವು ಇವಾಗಲಾದರೂ ಕೂಡ ಈಸಿಯಾಗಿ ಕೇಳ್ಬೋದು, ಎರಡು ಕೂಡ ಆನ್ಸರ್ ಸಿಗುತ್ತೆ ನಿಮಗೆ. ಇವಾಗಿಂದ ಗೊತ್ತಿದ್ರು ನಿಮ್ಗೆ ಆನ್ಸರ್ ಸಿಗುತ್ತೆ, ನಿಮಗೆ ಫಸ್ಟ್ ಗೊತ್ತಿದ್ರು ನಿಮಗೆ ಈಗಿಂದ ಆನ್ಸರ್ ಸಿಗ್ತದೆ. ಇನ್ನೊಂದು ಈಗ ಯಾಕೆ ಇದನ್ನು ಕೇಳ್ದ ಅನ್ನೋ ಕ್ವಶನ್ ಬೇಕಲ್ವಾ ನಿಮಗೆ. ನಿಮ್ಗೆ ಗೊತ್ತಾ, ಯಾವುದೇ ಪ್ರಶ್ನೆ ಬರಲಿ, ಪ್ರಶ್ನೆ ಪತ್ರಿಕೆಯಲ್ಲಿ 100 ಪ್ರಶ್ನೆ ಇರ್ತಾವಲ್ವ, ಮೆಂಟಲ್ ಎಬಿಲಿಟಿನ ತೆಗೆದಾಕ್ಬಿಡಿ, ಓಕೆನಾ. ಮೆಂಟಲ್ ಎಬಿಲಿಟಿ ಒಂದು 15 ಪ್ರಶ್ನೆ ತೆಗೆದಾಕ್ಬಿಟ್ರೆ ಏನು 85 ಪ್ರಶ್ನೆ ಇರ್ತಾವಲ್ವ, ಆ 85 ಪ್ರಶ್ನೆಗಳು ಈಗ ಯಾಕೆ ಕೇಳ್ದ ಅಂತ ನಿಮಗೆ ಮುಂದೆ ಕ್ವಶನ್ ಮಾರ್ಕ್ ಹಾಕಿದ್ರ ನೀವು, ಓಕೆ. ಈಗ ಯಾಕೆ ಕೇಳ್ದ ಅಂತ ನಿಮ್ಮ ಮುಂದೆ ನಿಮ್ಮದೊಂದು ಕ್ವಶನ್ ಮಾರ್ಕ್ ಇತ್ತ ಏನೋ ಕನ್ಫರ್ಮಾಗಿ ಹೇಳ್ತಿದ್ದೀರಿ, ನೆಕ್ಸ್ಟ್ ಎಕ್ಸಾಮ್ ನೀವು ಸಕ್ಸಸ್ ಆಗ್ತೀರಾ, ಓಕೆ. ಇದನ್ನು ಯಾಕೆ ಹೇಳ್ದಂದರೆ ಇವಾಗ ನೀವು ನೋಡಿರಬೇಕು, ಯಾವುದು VAO ಮತ್ತು BMTCನಲ್ಲಿ ಅಲ್ಲಿ ಕೂಡ ಈ ರಿಲೇಟೆಡು ಒಂದು ಕ್ವಶನ್ ಕೇಳಿದ್ದ, ಓಕೆ. ಎಂಜಲ್ ಟ್ಯಾಕ್ಸ್ ರದ್ದು ಮಾಡ್ತಾರೆ, ಎಂಜಲ್ ಟ್ಯಾಕ್ಸ್ ರದ್ದು ಮಾಡುವಾಗ ಅದು ಟ್ಯಾಕ್ಸ್ ಎಷ್ಟು ಹಾಕ್ತಿದ್ರು ಅಂತ ಕೇಳಿದ. ಎಂಜಲ್ ಟ್ಯಾಕ್ಸ್ಗೆ ಇದಕ್ಕೆ ಸ್ಟಾರ್ಟಪ್ ನೀತಿಗೆ ಏನು ಸಂಬಂಧ ಗುರು ಅಂತ ನಿಮ್ಗೆ ಏನಾದರೂ ಡೌಟ್ ಬರ್ಬೋದು, ಓಕೆನಾ. ಸೊ ನೀವು ಪೇಪರ್ ಓದ್ತಾ ಇದ್ದರೆ ಇಲ್ಲಾಂದರೆ ಬಜೆಟದು ನೀವು ಸ್ವಲ್ಪ ಕನ್ಫರ್ಮಾಗಿ ಚೆನ್ನಾಗಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಎಂಜಲ್ ಟ್ಯಾಕ್ಸ್ ರದ್ದು ಮಾಡ್ತಾರೆ, ಸರಿನಾ. ಆ ಎಂಜಲ್ ಟ್ಯಾಕ್ಸ್ ಎದಕ್ಕೆ ಹಾಕ್ತಾಯಿದ್ರು ಅಂತ ನೀವು ಮೊದಲು ಗೊತ್ತಿರಬೇಕು. ಎದಕ್ಕಂದರೆ ಸ್ಟಾರ್ಟಪ್ಗಳ ಮೇಲೆ ಹಾಕ್ತಾ ಇರೋ ಟ್ಯಾಕ್ಸ್ ಯಾವುದು ಅಂದರೆ ಎಂಜಲ್ ಟ್ಯಾಕ್ಸ್, ಓಕೆನಾ. ಕಾರ್ಪೊರೇಟಿವ್ ಟ್ಯಾಕ್ಸ್ ಅಂತ ಏನಿದೆ ಗೊತ್ತಾ, ಕಾರ್ಪೊರೇಟಿವ್ ಟ್ಯಾಕ್ಸ್ ಇವಾಗ ಆಲ್ರೆಡಿ ಇದ್ರೇನೋ ಒಂದು ದೊಡ್ಡದಾಗಿ ಕಂಪ್ನಿ ಇದೆ ಅಲ್ವಾ, ಅಲ್ಲೆಲ್ಲ ಹಾಕ್ತಾರೆ. ಇವಾಗ ಲೈಕ್ ಯಾವುದು ಅಂದರೆ ಇವಾಗ ಟಾಟಾ ಆಗಲಿ, ಇಲ್ಲಾಂದ್ರೆ ಲೈಕ್ ಇನ್ಫೋಸಿಸ್ ಆಗಲಿ, ಇಲ್ಲಾಂದರೆ IMB ಆಗಲಿ, ಮತ್ತು ಯಾವುದಿದೆ ಟಯೋಟಾ ಆಗಲಿ, ಮತ್ತು ಯಾವುದು ಸಿಮೆಂಟ್ಸ್ ಅಂತ ಇವೆಲ್ಲ ಕಂಪ್ನಿಗಳಿದಾವಲ್ವ, ದೊಡ್ಡ ದೊಡ್ಡ ಕಂಪ್ನಿಗಳು, ಇವುಗಳ ಎಲ್ಲ ಕಂಪ್ನಿಗಳ ಮೇಲೆ ಹಾಕೋದು ಕಾರ್ಪೊರೇಟಿವ್ ಟ್ಯಾಕ್ಸ್, ಓಕೆನಾ. ಇದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕೂಡ ಅಂತಾರೆ. ಇದಕ್ಕೆ GST ಇಸ್ ನಾಟ್ ಅ ಡೈರೆಕ್ಟ್ ಟ್ಯಾಕ್ಸ್, GST ಇಸ್ ಅ ಇಂಡೈರೆಕ್ಟ್ ಟ್ಯಾಕ್ಸ್, ಓಕೆನಾ. ಅದು ಪರೋಕ್ಷ ತೆರಿಗೆ GST ಅನ್ನೋದು, ಇದು ಪ್ರತ್ಯಕ್ಷ ತೆರಿಗೆ, ಓಕೆ. ಕಾರ್ಪೊರೇಟಿವ್ ಟ್ಯಾಕ್ಸ್ ಅನ್ನೋದು. ಹಾಗೆ ಇನ್ನೊಂದು ಪ್ರತ್ಯಕ್ಷ ತೆರಿಗೆ ಯಾವುದು ಅಂದರೆ ಈ ಎಂಜಲ್ ಟ್ಯಾಕ್ಸ್, ಓಕೆ. ಈ ಎಂಜಲ್ ಟ್ಯಾಕ್ಸ್ ಎದಕ್ಕೆ ಹಾಕ್ತಾರೆ ಅಂದರೆ ಸ್ಟಾರ್ಟಪ್ಗಳಿಗೆ ಹಾಕ್ತಾರೆ, ಓಕೆನಾ. ಸ್ಟಾರ್ಟಪ್ಗಳಂದ್ರೆ ಏನು, ಜಸ್ಟ್ ಇವಾಗ ಇದ್ರೆ ಇಂಜಿನಿಯರಿಂಗ್ ಮುಗಿಸಿರ್ತಾರೆ, MBA ಮುಗಿಸಿರ್ತಾರೆ, ಸೊ ಅವ್ರು ಸ್ಟಾರ್ಟಪ್ ಏನೋ ಮಾಡಬೇಕು ಅಂತ ಅವ್ರೊಂದು ಸ್ಟಾರ್ಟ್ ಮಾಡಿರ್ತಾರೆ, ಓಕೆನಾ. ಸ್ಟಾರ್ಟಪ್ಗಳಂದರೆ ಒಂದು ಬಿಸ್ನೆಸ್ಸಲ್ಲಿ ಅಂಬೆಗಾಲಿಡೋದು ಅಂತ ಅಂದಂಗೆ ಅದರ ಅರ್ಥ ಅಷ್ಟೇನಾ ಕನ್ನಡದಲ್ಲಿ ಹೇಳೋದಾದರೆ. ಸೊ ಅದನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅದ್ರ ಮೇಲೂ ಟ್ಯಾಕ್ಸ್ ಹಾಕ್ತಿದ್ರು ಗೌರ್ಮೆಂಟ್ದವರು, ಓಕೆನಾ. ಬಡವ್ರ ಮೇಲೆ ಒಟ್ಟಿನಲ್ಲಿದ್ರೇನೋ ಹೇರ್ಕೊಂಡು ತಿನ್ನಬೇಕು ಅನ್ನೋದು ಗೌರ್ಮೆಂಟ್ದು ಒಂದು ರೀತಿ ಏನೋ ಸ್ವಭಾವ, ಓಕೆನಾ.
ಬಡವ್ರನ್ನ ಕೆಳಗಡೆ ಇನ್ನೂ ಹಾಕಬೇಕು ಅನ್ನೋದು. ಸೊ ಅದಕ್ಕೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿದ್ರು. ಎಷ್ಟು ಹಾಕ್ತಿದ್ರು ಗೊತ್ತಾ? 29.5% ಹಾಕ್ತಿದ್ರು. ಈ ಪ್ರಶ್ನೆ ಆಲ್ರೆಡಿ VAOದಲ್ಲೋ ಅಥವಾ BMTCನಲ್ಲೋ ಅವ್ರು ಏನು ಎಕ್ಸಾಮ್ ನಡೆಸಿದಾರಲ್ವ ಅದರಲ್ಲೇ ಕೇಳಿದ್ದಾನೆ ಒಂದು ಸರಿ. ಮೀನ್ಸ್ ಏನು ಜಾಸ್ತಿ ದಿನ ಆಗಿಲ್ಲ, 1-2 ತಿಂಗಳು ಹಿಂದ್ಗಡೆ ಎಕ್ಸಾಮ್ ನಡೆದಿದೆ ಅದು. ಓಕೆನಾ? ಸೊ ಅದರದೇ ಸೀಕ್ವೆನ್ಸಲ್ಲಿ ತಂದಿದ್ದಾನೆ. ಅದರದೇ ಸೀಕ್ವೆನ್ಸ್ ಯಾಕೆ ತಂದಿದ್ದಾನೆ ಅಂದರೆ ಇವಾಗ ಜಸ್ಟ್ ರೀಸೆಂಟಾಗಿ ಸ್ಟಾರ್ಟಪ್ಗಳಿಗೆ ಏನು ಏಂಜಲ್ ಟ್ಯಾಕ್ಸ್ ಹಾಕ್ತಿದ್ದಾರಲ್ವ ಅದು ರದ್ದು ಮಾಡಿದ್ದಾರೆ. ಸೊ ಅದಕ್ಕೆ ಕೇಳಿದ್ದಾನೆ, ಸರಿನಾ? ಸೊ ಪ್ರಶ್ನೆ ಯಾಕೆ ಕೇಳಿದ್ದಾನೆ ಅಂತ ಈಗ ಗೊತ್ತಾಯ್ತಾ? ಈಗ ಕೆದಕ್ತಾ ಹೋದಾಗ ಪ್ರತಿಯೊಂದಕ್ಕೂ ನಮಗೆ ಒಂದು ಲಿಂಕ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ಇದನ್ನು ನಿಮಗೆ ನೆನಪಿರಲಿ, ಇದು 2015ರಿಂದ 18, ಇದು 3 ವರ್ಷಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳೋದಾದರೆ 2015ರಿಂದ 20. ಓಕೆನಾ? 5 ವರ್ಷ ಈ ಸ್ಟಾರ್ಟಪ್ ನೀತಿ ಇದೆ ಏನಿದೆ ಅಲ್ವಾ, ಇದು 5 ವರ್ಷಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. 2015ರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಎಷ್ಟು ಅವಧಿಯೊಳಗೂ ಅದು ಇರ್ತದೆ ಅಂತ ಕೇಳಿದ್ರೆ 2020ರವರೆಗೂ ಇರ್ತದೆ. ಪ್ರೆಸೆಂಟ್ ಯಾವ ಸ್ಟಾರ್ಟಪ್ ನೀತಿ ಇದೆ, ಎಷ್ಟನೇ ಸ್ಟಾರ್ಟಪ್ ನೀತಿ ಇದೆ ಅಂತ ಕೇಳಿದಾಗ 2ನೇ ಸ್ಟಾರ್ಟಪ್ ನೀತಿ ಇದೆ ಕರ್ನಾಟಕದಲ್ಲಿ. ನೆನಪಿರಲಿ ಇದು ನಿಮಗೆ. ಓಕೆನಾ? ಸೊ 2015ರಿಂದ 20 ಆದರೆ ಒಂದೈತಲ್ವಾ, 1 ಟೆನ್ಯೂರ್ ಐತಲ್ವಾ. ಸೊ ಸೆಕೆಂಡ್ ಟೆನ್ಯೂರ್ ಯಾವಾಗ? ಇವಾಗಲೇ ಇರಬೇಕಲ್ವಾ? 2025 ಇನ್ನೂ ಬಂದಿಲ್ಲ. ಸೊ 2021ರಿಂದ 2025 ಅಲ್ವಾ? ಸೊ ಇದು ನೆನಪಿರಲಿ. ಇನ್ನೊಂದು ಕರ್ನಾಟಕ ಪ್ರವಾಸೋದ್ಯಮ ನೀತಿ ಅಂತ ಕೇಳ್ತಾನೆ. ಸೊ ರೀಸೆಂಟಾಗಿ ಕೂಡ ಅದು ಸ್ವಲ್ಪ ಅನೌನ್ಸ್ಮೆಂಟ್ ಆಗಿದೆ. ಈ ಬೆಳಗಾವಿ ಅಧಿವೇಶನ ನಡೀತಿದ್ದಾರಲ್ವ, ಅದೇನು ಚಪ್ಪಲಿ ಅದು ಇದು ಏನು ಅನ್ಕೋತ ಅವರೆಲ್ಲ ಗದ್ದಲೇನೇ ಇದ್ದಾರೆ. ಬಟ್ ಅದರಲ್ಲೂ ಕೂಡ ಇದ್ರೆ ಕೆಲವೊಂದು ನೀತಿಗಳು ಕೂಡ ಇದ್ರೆ ಪಾಸ್ ಆಗಿದ್ದಾವೆ. ಅಲ್ಲಿ ಯಾವುದು ಅಂದರೆ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಅಂತ ಒಂದು ಹೊಸದಾಗಿ ಒಂದು ನೀತಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲಿಂದ ಅಂದರೆ 2024ರಿಂದ, ಓಕೆ, 2024ರಿಂದ 29ರವರೆಗೂ, ಸರಿನಾ? ಸೊ ಇದು ನಿಮಗೆ ನೆನಪಿರಲಿ, 2029ರವರೆಗೂ. ಸೊ ನಮಗೆ ಹೇಗೆ ಅನಿಸುತ್ತೆ ಅಂದರೆ 20ರಿಂದ 25, 25ರಿಂದ 30 ಇದೇ ರೀತಿ ಕೊಟ್ಟಿರ್ತಾನೆ. ಮ್ಯಾಕ್ಸಿಮಮ್ ಆಪ್ಷನ್ಸಲ್ಲಿ ನಮಗೆ ಅದನ್ನೇ ಚೂಸ್ ಮಾಡಬೇಕು ಅಂತ ಮನಸ್ಸು ಹೇಳ್ಬಿಡ್ತದೆ ಎಕ್ಸಾಮ್ ಹಾಲಲ್ಲಿ. ಸರಿನಾ? ಇದು ನೆನಪಿಟ್ಕೊಳ್ಳಿ. ಈ ಪ್ರಶ್ನೆ ಯಾಕೆ ನಿಮಗೆ ನೆನಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ರೀಸೆಂಟಾಗಿ ಇದು ಬಿಟ್ಟಿದ್ದಾರಲ್ವ, ಇದೇ ಪ್ರಶ್ನೆನ 2019 PC ಮತ್ತು 2017 PSI ಇರಬೇಕು ಮೇ ಬಿ, ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಪ್ರಸ್ತುತ ಇರುವ ಪ್ರವಾಸೋದ್ಯಮ ನೀತಿ ಯಾವುದು ಅಂತ ಅವಾಗ ಕೇಳಿದ್ದ. ಓಕೆನಾ? ಇವಾಗಾಗಿದೆ, ಅವಾಗ ಹೆಂಗೆ ಕೇಳ್ತಾನೆ ಅಂದರೆ ಅವಾಗ ಕೂಡ ಒಂದು ನೀತಿ ಇರಬೇಕಲ್ವಾ. 19ರಿಂದ 24ರವರೆಗೂ ಅವಾಗ ಒಂದು ನೀತಿ ಇತ್ತು. ಸರಿನಾ? ಸೊ ಅದಕ್ಕೆ ಅದನ್ನು ಕೇಳಿದ್ದ ಅವಾಗ. ಸೊ ಅವಾಗ 2019ರಲ್ಲಿ ಅದು ನೀತಿ ಬಂದಿರೋ ಸಲುವಾಗ ಕೇಳಿದ್ದ. ಸೊ ಇವಾಗಲೂ ಕೂಡ ಬಂದಿದೆ, ಕೇಳ್ತಾನೆ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 2015ರಿಂದ 2020 ಪ್ರಥಮ ಸ್ಟಾರ್ಟಪ್ ನೀತಿ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋದಾದರೆ ಮಾನವ ಅಭಿವೃದ್ಧಿ ಸೂಚ್ಯಂಕ 2022 ಅಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. 2022 ಕೇಳಿದ್ದಾನೆ. ಅಲ್ಲಿ ಕರೆಂಟ್ ಅಫೇರ್ಸ್ ಓದಬೇಕಾ ನಾವು ಗುರುವೇ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ನೋವೇ ನೀವು ಇದನ್ನು ಗೆಸ್ ಮಾಡಿ ಕೂಡ ಹಾಕ್ಬೋದು. ಇನ್ನೊಂದು ಈ ವರ್ಷದ ನೀವು HDI 2023 ನೀವು HDI ಇಂಡೆಕ್ಸ್ ನೋಡಿದರೂ ಕೂಡ ಅದರಲ್ಲೂ ಕೂಡ ನೀವು ಹಾಕ್ಬೋದು. ಹೌದಾ? ಯಾಕೆ ಅಂದರೆ ಪ್ರಥಮವಾಗಿ ಆಲ್ಮೋಸ್ಟ್ ಇವಾಗ ಯಾವಾಗ HDI ಬಿಡ್ತಾ ಇದ್ದಾನಲ್ವ ಅದರಲ್ಲಿ ಮ್ಯಾಕ್ಸಿಮಮ್ ಬರ್ತಾ ಇರೋದು ಬೆಂಗಳೂರೇ ಬರ್ತಾ ಇದೆ. ಸೊ ಕೆಲವೊಂದು ಕಡೆ ದಕ್ಷಿಣ ಕನ್ನಡ ಬಂದಿದೆ ಕೆಲವೊಂದು ಟೈಮ್, ಬಟ್ ಮ್ಯಾಕ್ಸಿಮಮ್ ಟೈಮ್ ಏನಿದೆ ಅಲ್ಲ ಬೆಂಗಳೂರೇ ಇದೆ. HDIದಲ್ಲಿ ಫಸ್ಟ್ ಯಾವ್ದಿದೆ ಅಂದರೆ ಬೆಂಗಳೂರೇ ಇದೆ. ಇನ್ನೊಂದು HDIದಲ್ಲಿ ಲಾಸ್ಟ್ ಯಾವುದಿದೆ ಅಂದರೆ 2010ರಿಂದ ಈ ಕಡೆ ಯಾದಗಿರಿನೇ ಇದೆ. ಹೌದಾ? 2010ರಿಂದ 2010ಕ್ಕಿಂತ ಮುಂಚೆ ಯಾವುದಿತ್ತು? ರಾಯಚೂರು ಮತ್ತು ಗುಲ್ಬರ್ಗ ಬರ್ತಾಯಿತ್ತು. 2010ರಲ್ಲಿ ಏನೋ ಕಲಬುರಗಿದಿಂದ ಯಾದಗಿರಿ ಬೇರೆ ಆಗುತ್ತಲ್ವ, ಬೇರೆ ಆದ ನಂತರ ಯಾದಗಿರಿ ಬರ್ತಾಯಿದೆ. ಇವಾಗ ಕರ್ನಾಟಕದಲ್ಲಿ ಕೊನೆ ಹಿಂದುಳಿದ ಏನೋ ಜಿಲ್ಲೆ ಅಂತ ಕೇಳಿದ್ರೆ ಅದನ್ನು ಯಾದಗಿರಿ ಅಂತಲೇ ಹೇಳ್ತೀವಲ್ವ. ಸೊ HDIನಲ್ಲೂ ಕೂಡ ಯಾದಗಿರಿನೇ ಹಿಂದಿದೆ. ಮೊದಲು ಯಾವುದಿದೆ? ಬೆಂಗಳೂರು ಆಲ್ಮೋಸ್ಟ್ಲಿ. ಓಕೆನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? A ಮತ್ತು D ಮಾತ್ರ. ಸರಿನಾ? ಸೊ B ಆಗೋಲ್ಲ, ಯಾಕೆ ಕಲಬುರಗಿ ಲಾಸ್ಟ್ ಇಲ್ಲ, ಯಾದಗಿರಿ ಇಲ್ಲ, ಇದೇ ಲಾಸ್ಟು. ದಕ್ಷಿಣ ಕನ್ನಡ ಲಾಸ್ಟ್ ಇಲ್ಲ, ಯಾಕಿದೆ ಅಂದರೆ ಬೆಂಗಳೂರು ಫಸ್ಟ್ ಇದೆ. ಸರಿನಾ? ಸೊ ನೆನಪಿರಲಿ ಇದು ನಿಮಗೆ. ಸರಿನಾ? HDI ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದು ಪ್ರಶ್ನೆ ಏನಂದರೆ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಸ್ವಲ್ಪ ಹಿಂಟ್ ಕೊಡೋದಾದರೆ ಈ ವರ್ಷ HDIನಲ್ಲಿ, ಓಕೆನಾ, ಸಸ್ಟನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG, ಓಕೆನಾ, ಇದು HDI ಅಲ್ಲ SDGನಲ್ಲಿ ಯಾವ ರಾಜ್ಯ ಪ್ರಥಮವಾಗಿದೆ ಅಂತ ಕೇಳಿದ್ದಾನೆ. ಓಕೆ, SSCನಲ್ಲಿ ಮೊನ್ನೆ ಕೇಳಿದ್ದ ಅದು. ಸೊ ನಿಮಗೆ ಕೇಳಲ್ಲ ಅಂತಲ್ಲ, SSCನಲ್ಲಿ ಕೇಳಿದ್ರೆ ನಿಮಗೂ ಕೇಳ್ತಾನೆ. ಓಕೆನಾ? ಸೊ ಇದು ನೆನಪಿರಲಿ ನಿಮಗೆ. ಸೊ ಯಾವುದಕ್ಕೂ ಕೂಡ ಬೈ ಫಾರ್ಗೇಷನ್ ಮಾಡಬೇಡಿ. ಓಕೆ, ಅದನ್ನು ಕೇಳಿದ್ರೆ ನಮಗೆ ಕೇಳಲ್ಲ, ಬಿಡೋಗರೋ ಈ ಬೇಡ. ಓಕೆ, ಇದನ್ನು ಬೇಡ. ಸೊ ಎಲ್ಲದನ್ನು ಕೂಡ ಕಲಿತೀನಿ ಅಂತಲೇ ನೀವು ಇಟ್ಕೊಳ್ಳಿ, ಎಕ್ಸಾಮ್ ಪಾಸ್ ಆಗ್ತೀನಿ. ಎಲ್ಲ ಕಲಿತೀನಿ ಅಂತ ಬೇಡ, ಎಲ್ಲದನ್ನು ತಿಳ್ಕೊತೀನಿ ಅಂತ. ಓಕೆ, ಆ ರೀತಿ ಇರಲಿ. ಇದನ್ನು ಯಾವಾಗ ಅಂದ್ರೆ ಜೂನ್ ಮಂತಲ್ಲಿ ಇದನ್ನು ಬಿಟ್ಟಿದ್ದಾನೆ. ಓಕೆನಾ? SDGನಲ್ಲಿ ಯಾವುದು ಫಸ್ಟ್ ಇದೆ ಯಾವುದು ಲಾಸ್ಟ್ ಇದೆ ಅಂತ ಹಿಂಗೆ ಬಿಟ್ಟಿದ್ದಾನೆ. ನಮ್ಮ ಕರ್ನಾಟಕದ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 5ನೇ ಸ್ಥಾನದಲ್ಲಿದೆ, 6ನೇ ಸ್ಥಾನದಲ್ಲಿದೆ. ಬಟ್ ಪ್ರಥಮವಾಗಿರೋದೇ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಪ್ರಥಮವಾಗಿರೋದು ಯಾವುದಂದರೆ ಒಂದಲ್ಲ 2 ರಾಜ್ಯಗಳಿದ್ದಾವೆ. ಯಾವುದಂದರೆ ಒಂದು ಉತ್ತರಾಖಂಡ. ಓಕೆ, ಉತ್ತರಾಖಂಡ ಡೆಹ್ರಾಡೂನ್ ರಾಜಧಾನಿ ಇದೆಯಲ್ವಾ, ಅತಿ ಎತ್ತರವಾದ ಡೂನ್ಸ್ ಯಾವುದು? ಡೆಹ್ರಾಡೂನ್. ಓಕೆನಾ? GK ಕೂಡ ಕವರ್ ಆಯ್ತಲ್ವಾ ಇದರಲ್ಲೇ. ಸೊ ಅದಾದ ನಂತರ ಇನ್ನೊಂದು ಯಾವುದಂದರೆ ಕೇರಳ, ದೇವರನಾಡು ಕೇರಳ. ಓಕೆನಾ? ಈ ಕೇರಳ ಮತ್ತು ಯಾವುದು ಉತ್ತರಾಖಂಡ ಎರಡೂ ಕೂಡ ಪ್ರಥಮ ಪ್ಲೇಸಲ್ಲಿ ಹೊಂದಿದ್ದಾವೆ. ಓಕೆ, ಪ್ರಥಮ ಪ್ಲೇಸ್ ಹೊಂದಿದ್ದಾವೆ. ಸರಿನಾ? ಇದರಲ್ಲಿ SDGನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ. ಸರಿಯಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
2023-24ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ RBIನಿಂದ ಪರವಾನಗಿ ಪಡೆದಿರುವ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಅಂದರೆ DCC ಬ್ಯಾಂಕ್, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಗಳು. ಓಕೆನಾ. ಸೊ ಇದನ್ನು DCC ಬ್ಯಾಂಕ್ ಅಂತ ಕರಿತೀರ ಗೊತ್ತಾ ನೀವು. ರಾಜ್ಯ ಮಟ್ಟದಲ್ಲಿ ಆದರೆ ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೀರಾ. ಸೊ ಇದನ್ನು ಕೂಡ ಪ್ರಶ್ನೆ ಕೇಳಿದ್ದಾನೆ ನೋಡಿ. ಏನಂದರೆ ಜಿಲ್ಲಾ ಮಟ್ಟದಲ್ಲಿ ಯಾವ ಸಹಕಾರಿ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತವೆ, ರಾಜ್ಯ ಮಟ್ಟದಲ್ಲಿ ಯಾವ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತವೆ ಅಂತ ಕೇಳ್ತಾನೆ. ಸೊ ರಾಜ್ಯ ಮಟ್ಟದಲ್ಲಿ ಆದರೆ ಹೇಳೋದಾದರೆ ಅಪೆಕ್ಸ್ ಅಂತ ಹೇಳಬೇಕು ನೀವು. ಓಕೆನಾ. ಅಪೆಕ್ಸ್ ಅಂತ ಹೇಳಬೇಕು. ಅದು ಆದ ನಂತರ ಜಿಲ್ಲಾ ಮಟ್ಟದಲ್ಲಿ ಯಾವ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತವೆ ಅಂತ ಕೇಳಿದಾಗ ಅಲ್ಲಿ ನೀವು DCC ಬ್ಯಾಂಕ್ ಅಂತ ಹೇಳಬೇಕು. ಓಕೆ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಸೊ ಇಲ್ಲಿ ಎಷ್ಟು ಪರವಾನಗಿ ಪಡೆದಿದ್ದಾವೆ, ಎಷ್ಟಿದ್ದಾವೆ ಅಂತ ಕೇಳಿಲ್ಲ. ಓಕೆನಾ. ಕ್ವಶನ್ ಇದೇನೆಂದರೆ ಕ್ಲಿಯರಿಗಿರಲಿ. 2023-24 ಎಷ್ಟು ಪರವಾನಗಿ ಪಡೆದಿದ್ದಾವೆ RBIನಿಂದ ಅಂತ ಕೇಳಿದ್ದಾನೆ. ಇವೆಲ್ಲ RBIನಿಂದನೇ ಪರವಾನಗಿ ಪಡಿತವೆ. ಓಕೆನಾ. ನಬಾರ್ಡ್ದಿಂದ ಪಡೆಯೋದಿಲ್ಲ. ನಬಾರ್ಡ್ ಏನು ಮಾಡ್ತದೆ ಅಂದರೆ ಇವ್ರಿಗೆ ದುಡ್ಡು ಕೊಡ್ತದೆ. ಓಕೆನಾ. ಜನರಿಗೆ ಇದ್ರೆ ಸಾಲ ಕೊಡ್ರಿ ನೀವು ಗುರುಗಳೇ ಅಂತ. ಓಕೆನಾ. ಬಟ್ ಇದಕ್ಕೆ ಎಲ್ಲ ಪರವಾನಗಿ ಕೊಡೋದು ಯಾವುದು ಅಂದರೆ ಎಲ್ಲ ಬ್ಯಾಂಕ್ಗಳು ಕೂಡ ಪರವಾನಗಿ ಕೊಡೋದು ಯಾವುದು ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ಏನು ಸ್ಟಾರ್ಟ್ ಆಗಿದೆ ಅಲ್ವಾ, ಅದೇ RBI ಇದು ಕೊಡೋದು. ಓಕೆನಾ. ಬ್ಯಾಂಕ್ಗಳ ಬ್ಯಾಂಕು ಅಂತ ಕರಿತೀವಿ. ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಮುಂಬೈದಲ್ಲಿದೆ. ಅದರ ಮೊದಲ ಕೇಂದ್ರ ಕಚೇರಿ ಎಲ್ಲಿತ್ತು ಅಂದರೆ ಕೋಲ್ಕತ್ತಾದಲ್ಲಿತ್ತು. ಕೋಲ್ಕತ್ತಾದಲ್ಲಿ ಇಲ್ಲಿ ಹೆಂಗೆ ಬಂತು ಅಂದರೆ 1937ರಲ್ಲಿ ಟ್ರಾನ್ಸ್ಫರ್ ಆಗಿದೆ. ಓಕೆನಾ. ಸೊ ನೆನಪಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 3 21 DCC ಬ್ಯಾಂಕ್ಗಳಿಗೆ ಪರವಾನಗಿ ಕೊಡ್ತದೆ. ಯಾವುದು? RBI. ನಿಮ್ಗೆ ಇಲ್ಲಿ 2 ಕ್ಲಿಯರ್ ಆಗಲಿ. ಒಂದು 21 ಬ್ಯಾಂಕ್ಗಳಿಗೆ ಕೊಟ್ಟಿದೆ, ಇದು ಕರೆಂಟ್ ಅಫೇರ್ ಇತ್ತು, ನಿಮ್ಗೆ ಬೇಕಾಗಿಲ್ಲ. ಬಟ್ DCC ಬ್ಯಾಂಕ್ಗಳಿಗೆ ಯಾವುದು ಪರವಾನಗಿ ಕೊಡ್ತದೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಯಾವುದು ಕೊಡ್ತದೆ? RBI ಅಲ್ವಾ. ಸೊ ನಿಮಗೆ ಕನ್ಫ್ಯೂಷನ್ ಇಲ್ಲಿ ಏನಾಗುತ್ತೆ ಅಂದರೆ ದೂರ ಆಗುತ್ತೆ. ಯಾವುದಂದರೆ ಇಲ್ಲಿ ಬಿಟ್ಟು ನಬಾರ್ಡ್ ಅಂತ ಏನಾದರೂ ಕೊಟ್ಟರೆ ನಬಾರ್ಡ್ ಅಂತ ಹಾಕೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತದೆ ಆ ರೀತಿ ಪ್ರಶ್ನೆ ಕೇಳೋದು ಅಂದರೆ. ಯಾಕಂದರೆ ಅದರ ಅಂಡರ್ ವರ್ಕ್ ಮಾಡುತ್ತೆ ಗುರು. ಅದು DCC ಬ್ಯಾಂಕ್ ಇದ್ರೇನೋ ನಬಾರ್ಡ್ ಅಂಡರ್ ವರ್ಕ್ ಮಾಡುತ್ತೆ. ಸೊ ಅದಕ್ಕೆ ಅವರೇ ಪರವಾನಗಿ ಕೊಡಬೇಕಲ್ವಾ. ಸೊ ಇದೇ ರೀತಿ ಥಿಂಕಿಂಗ್ ಬರುತ್ತೆ. ಬಟ್ RBI ಕೊಡೋದು ಸರಿನಾ, ನೆನಪಿರಲಿದೆ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 6ನೇ ಪ್ರಶ್ನೆ ಆದ ನಂತರ 7ನೇ ಪ್ರಶ್ನೆ KSHIP ವಿಸ್ತರಿಸಿ ಅಂತ ಕೊಟ್ಟಿದ್ದಾನೆ. KSHIP ವಾಟ್ ಈಸ್ ಮೀನ್ ಬೈ KSHIP? ಕರ್ನಾಟಕ ಸ್ಟೇಟ್ ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಹೈವೇಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಹ್ಯೂಮನ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಮತ್ತು ಹಾರ್ಟಿಕಲ್ಚರ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್ ಅಂತ. ಓಕೆನಾ. ಸೊ ಇದಕ್ಕೆ ಯಾವುದು ಉತ್ತರ ಆಗುತ್ತೆ ಹೇಳ್ಬೋದಾ? ಸೊ ಇದನ್ನು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಕೇಳಿದ್ದಾನೆ. ಓಕೆನಾ. ಇದು ಫುಲ್ ಫಾರ್ಮ್ ಅನ್ನೋದು ಒಂದು ರೀತಿ ಆದರೆ ಇದನ್ನು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಕೇಳಿದ್ದಾನೆ. ಸರಿನಾ. ಯಾವುದಕ್ಕೆ ಅಂದರೆ ನೀವು ನೋಡಿರ್ತೀರ ನೀವು ಪೇಪರಲ್ಲೆಲ್ಲ ಒಂದು ಹಾಫ್ ಪೇಜ್. ಓಕೆ, ಇಷ್ಟೊಂದು ಫುಲ್ ಪೇಜ್ ಇದೆ ಅಂದರೆ ಇಲ್ಲಿ ಮೇಲ್ಗಡೆ ಏನೋ ಒಂದು ಇರ್ತದೆ, ಇಲ್ಲಿವರೆಗೂ ಅರ್ಧ ಪೇಜು. ಈ ಅರ್ಧ ಪೇಜ್ ಏನು ಮಡಚಿರ್ತದಲ್ವ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ನೀವು ನೋಡಿರ್ಬೋದು. ಇಲ್ಲಿ ಉದ್ದವಾಗಿದ್ರೇನೋ ಮೋದಿಗರೇ, ಇಲ್ಲಾಂದರೆ ಅದು ಸ್ಟೇಟ್ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಇತ್ತಂದರೆ ಯಾರಿಗೆ ಸಿದ್ದರಾಮಯ್ಯ ಅವ್ರಿಗೆ ನಿಲ್ಲಿಸಿ ಅದ್ರ ಪಕ್ಕ ಏನು ಪ್ರಾಜೆಕ್ಟ್ ಹಮ್ಮಿಕೊಂಡಿದ್ದಾರಲ್ವ ಅದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ನೀವು ಓದಬೇಕು. ಆ್ಯಕ್ಚುಲಾಗಿ ಅದನ್ನು ಏನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ, ನಾನು ಪೇಪರ್ ಓದಕ್ಕೆ ಬಂದಿದ್ದೀನಿ, ಇದನ್ನು ಅಡ್ವರ್ಟೈಸ್ಮೆಂಟ್ ಓದಕ್ಕೆ ಬಂದಿಲ್ಲ ಅಂತ ಹೇಳಿ ನೀವು ಥಿಂಕ್ ಮಾಡಿಬಿಡಿ. ಅದನ್ನು ಮೇನಾಗಿ ಓದಿ. ಓಕೆನಾ. ಅದರಲ್ಲಿ ಬರೋದೇ ನಿಮ್ಮ ಎಕ್ಸಾಮ್ ಕೇಳ್ತಾನೆ. ಸರಿನಾ. ಅದು ಇಂಪಾರ್ಟೆಂಟ್ ಆಗಿದೆ. ಪೇಪರ್ ಓದೋದು ಕೂಡ ಒಂದು ಕಲೆ, ಅದು ನಿಮ್ಗೆ ಗೊತ್ತಿರ್ತದೆ. ಬಟ್ ಅದನ್ನು ಇಗ್ನೋರ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಜನ ಇಗ್ನೋರ್ ಮಾಡ್ತಾರೆ. ಫಸ್ಟ್ ಪೇಜಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ, ಇದೇನು ಸಿದ್ದರಾಮಯ್ಯ ನಿಂತಾನೆ, ಇದೇನು ಮೋದಿ ನಿಂತಾನೆ, ತಡೆಗೆ ಹೊತ್ತಾಗಿ ಮತ್ತೊಂದು ಪೇಜ್ ಅಂತೆ. ಓಕೆ, ಅದು ಅಲ್ಲ, ಅದನ್ನು ಓದಬೇಕು. ಅಲ್ಲಿದೆ ಕೇಳಿದ್ದಾನೆ. ಇದು ಕೂಡ ಇದೇನೆಂದರೆ ಇದು ಕೂಡ ಒಂದು ಪ್ರಾಜೆಕ್ಟ್ ಇದೆ. 2023-24ನೇ ವರ್ಷದಲ್ಲೇ ಬಂದಿರೋದು. ಇದು ಏನು ಅಂದರೆ ಕರ್ನಾಟಕ ಸ್ಟೇಟ್ ಹೈವೇಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್. ಓಕೆ, ಹೈವೇಗಳೇನಿದಾವಲ್ವ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಈ ಪ್ಲ್ಯಾನ್ ಬಂದಿದೆ, ಈ ಪ್ರಾಜೆಕ್ಟ್ ಬಂದಿದೆ. ಯಾವುದು? KSHIP, ಕರ್ನಾಟಕ ಸ್ಟೇಟ್ ಹೈವೇಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್. ನೋಡಿದ್ರೆ ಎಲ್ಲ ಕೊಡಿದ್ರೆ ಎಲ್ಲ ಹಾಕಬೇಕನ್ನಿಸುತ್ತೆ. ಹಾಸ್ಪಿಟಲ್ ಹಾಕಬೇಕನ್ನಿಸುತ್ತೆ, ಹ್ಯೂಮನು ಹಾಕಬೇಕನ್ನಿಸುತ್ತೆ, ಹಾರ್ಟಿಕಲ್ಚರ್ ಹಾಕಬೇಕನ್ನಿಸುತ್ತೆ. ಹಾರ್ಟಿಕಲ್ಚರ್ ಅಂದರೆ ಒಂದು ರೂಟ್ ವರ್ಡ್ ನೆನಪಂತು. ಏನಂದರೆ ಇವಾಗ ಯಾವ ರಾಜ್ಯ ಹಾರ್ಟಿಕಲ್ಚರಲ್ಲಿ ಮೊದಲ ಪ್ರಶಸ್ತಿ ಪಡೆದಿದೆ ಅಂತ ಕೇಳ್ತಾನೆ. ಹಾರ್ಟಿಕಲ್ಚರಲ್ಲಿ ಕೂಡ ಇದರ ಪ್ರಶಸ್ತಿ ಕೊಡ್ತಾನೆ. ಹಾರ್ಟಿಕಲ್ಚರ್ ಅಂದ್ರೇನು, ಅಗ್ರಿಕಲ್ಚರಲ್ ಅಂದ್ರೇನು ಹೇಳ್ಬೋದಾ? ಗೋಲ್ಡನ್ ಕ್ರಾಂತಿ ಎದಕ್ಕೆ ಸಂಬಂಧಿಸಿದೆ? ಸುವರ್ಣ ಕ್ರಾಂತಿ ಎದಕ್ಕೆ ಸಂಬಂಧಿಸಿದೆ? ಹಾರ್ಟಿಕಲ್ಚರ್ಗೆ. ಓಕೆನಾ. ಅದಾದ ನಂತರ ಯಾವುದು ಅಗ್ರಿಕಲ್ಚರ್ಗೆ ಸಂಬಂಧಿಸೋದು ಗ್ರೀನ್ ಕ್ರಾಂತಿ. ಓಕೆ, ಗ್ರೀನ್ ರೆವಲ್ಯೂಷನ್ ಏನಂತಾರೆ ಅದಕ್ಕೆ, ಹಸಿರು ಕ್ರಾಂತಿ. ಓಕೆನಾ. ಸೊ ಹಾರ್ಟಿಕಲ್ಚರ್ ಅಂದರೆ ಇವಾಗ ನೀವು ಏನಾದರೂ ಬೇರೆ ಬೇರೆ ಬೆಳೆಗಳನ್ನು ಬಿಟ್ಟು ಇವಾಗ ಹಣ್ಣು ಹಂಪಲು ಅವೆಲ್ಲ ಬೆಳಿತೀರಲ್ವ, ಅದು ಹಾರ್ಟಿಕಲ್ಚರ್ ಬರ್ತದೆ. ಓಕೆನಾ. ಅಗ್ರಿಕಲ್ಚರ್ ಅಂದರೆ ಸೇಮ್ ಈ ಜೋಳ, ಗೋಧಿ, ಅಕ್ಕಿ, ರಾಗಿ ಇವೆಲ್ಲ, ಕಬ್ಬು ಇವೆಲ್ಲ ಅಗ್ರಿಕಲ್ಚರಲ್ಲಿ ಬರ್ತದೆ. ಈ ಹಾರ್ಟಿಕಲ್ಚರಲ್ಲಿ ಯಾವ ರಾಜ್ಯ ಮೊದಲ ಪ್ರಶಸ್ತಿ ಪಡೆದಿದೆ ಅಂತ ಕೇಳಿದಾಗ ಅದಕ್ಕೆ ನಿಮ್ಮ ಉತ್ತರ ಏನಾಗಿರ್ಬೇಕಂದ್ರೆ ನಾಗಾಲ್ಯಾಂಡ್ ಆಗಿರಬೇಕು. ಓಕೆ, ಹಾರ್ಟಿಕಲ್ಚರಲ್ಲಿ ಯಾವುದು ಅಂದರೆ ನಾಗಾಲ್ಯಾಂಡ್. ಓಕೆ, ನಾಗಾಲ್ಯಾಂಡ್ ರಾಜಧಾನಿ ಯಾವುದು? ಕೊಹಿಮಾ. ಓಕೆನಾ. ಸೊ ಅದು ಆಗಿರಬೇಕು. ಅಗ್ರಿಕಲ್ಚರಲ್ಲಿ ಫಸ್ಟ್ ಪ್ರೈಸ್ ಯಾವುದು ಸಿಕ್ಕಿದೆ ಅಂದರೆ ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರಕ್ಕೆ ಸಿಕ್ಕಿದೆ ಅಗ್ರಿಕಲ್ಚರಲ್ಲಿ ಫಸ್ಟ್ ಪ್ರೈಸು. ಹಾರ್ಟಿಕಲ್ಚರ್ ಅಂತ ಕೇಳಿದಾಗ ನಾಗಾಲ್ಯಾಂಡ್ ಆಗಬೇಕು. ಅಗ್ರಿಕಲ್ಚರ್ ಅಂತ ಕೇಳಿದಾಗ ನಮ್ಮ ಮೇಲಿನ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ ಆಗಿರಬೇಕು. ಸರಿನಾ, ನೆನಪಿರಲಿ ನಿಮಗೆ ಇದು.
ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಸ್ಟೇಟ್ ಹೈವೇಸ್ ಇಂಪ್ರೂವ್ಮೆಂಟ್ ಪ್ಲ್ಯಾನ್, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ವಯಂ ಯೋಜನೆಯ ಗುರಿಗಳು. ಸೊ ಈ ಪ್ರಶ್ನೆ ನೋಡಿದಾಗ ನಿಮ್ಗೆ ಹೇಳ್ತೀನಿ, ಓಕೆ, ಹೇಗೆ ನಾನು ಹಳೆ ಪ್ರಶ್ನೆ ಪತ್ರಿಕೆ ನೋಡಬೇಕು ಅಂತ. ಓಕೆ, ಇದೇ ವರ್ಷ ಈ ಸ್ವಯಂ ಬಗ್ಗೆ ಒಂದು 3-4 ಪ್ರಶ್ನೆ ಪತ್ರಿಕೆದಲ್ಲಿ ಕೇಳಿದ್ದಾನೆ ರೀ, 3-4 ಪ್ರಶ್ನೆ ಪತ್ರಿಕೆದಲ್ಲಿ ಕೇಳಿದ್ದಾನೆ ಆಲ್ರೆಡಿ ಇದನ್ನು. ವಾಟ್ ಈಸ್ ಸ್ವಯಂ ಅಂತ. ಸ್ವಯಂ ಅಂದರೆ ಏನು? ಓಕೆ, ಸ್ವಯಂ ಆಗಲಿ ಮತ್ತು ಇನ್ನೊಂದು ಯಾವುದಂದ್ರೆ ಇನ್ನೊಂದೆರಡು ಸ್ವಾಮಿತ್ವ ಅಂತ ಒಂದು ಸ್ಕೀಮ್ ಬಂದಿದೆ. ಓಕೆನಾ, ಆ ಸ್ವಾಮಿತ್ವ ಸ್ಕೀಮು ಈ ಸ್ವಯಂ ಸ್ಕೀಮು ಎರಡು ಎಸ್ ಅಂತಲೇ ಸ್ಟಾರ್ಟ್ ಆಗ್ತವೆ. ಈ ಎಸ್ ಇರೋದಕ್ಕೆ ಮೇ ಬಿ ಲಕ್ಕಿದೆ ಅನಿಸುತ್ತೆ ಈ ವರ್ಷ. ಓಕೆ, ಅದನ್ನು ಕೇಳಿದ್ದಾನೆ, ಮ್ಯಾಕ್ಸಿಮಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಇದನ್ನು ಕೂಡ ರಿಪೀಟೆಡ್ ಪ್ರಶ್ನೆ ಅಂತ ನಾನು ಹೇಳ್ತೀನಿ. ಓಕೆ, ಇದಕ್ಕೇನು ಕೊಟ್ಟಿದ್ದಾನೆ? SHGsಅನ್ನು ಗ್ರಾಮೀಣ ಭಾಗದಲ್ಲಿ ಪ್ರೋತ್ಸಾಹಿಸುವುದು, ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದು, ಸಾರ್ವಜನಿಕ ಆರೋಗ್ಯ ಸೌಲಭ್ಯವನ್ನು ಒದಗಿಸುವುದು, ಉದ್ಯಮಿಗಳಿಗೆ ತಾಂತ್ರಿಕ ಸಹಕಾರವನ್ನು ನೀಡುವುದು ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು. ಓಕೆ, ಸ್ವಯಂ ಅಂದರೆ ಏನು ಅಂದರೆ ನಾಗರಿಕರಿಗೆ, ಏನು ಸಿವಿಲ್ಸ್ ಇದೀವಲ್ಲ ನಾವು ನೀವು, ಓಕೆನಾ, ನಮಗೆಲ್ಲರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ, ಓಕೆನಾ, ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋದು ಇದ್ರ ಉದ್ದೇಶ. ಓಕೆ, ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದು ಇದ್ರ ಉದ್ದೇಶ. ಯಾವುದು? ಸ್ವಯಂದು. ಓಕೆನಾ. ಸ್ವಾಮಿತ್ವ ಏನು? ರೈತರಿಗೆ ಏನೋ ಯಾರು ಓನರ್ ಇರ್ತಾರಲ್ವ, ಮಾಲೀಕನಿಗೆ ಅವನಿಗೆ ಹಕ್ಕು ಪತ್ರ ಕೊಡೋದು, ಅದು ಏನೋ ಸ್ವಾಮಿತ್ವ ಯೋಜನೆ, ಸರಿನಾ. ಈ ಪ್ರಶ್ನೆ ನಿಮಗೆ ಬರುತ್ತೆ, ರಿಪೀಟ್ ಆಗುತ್ತೆ ಇದು ಕ್ವಶನು. ಯಾಕೋ ಇದನ್ನು ಸ್ವಲ್ಪ ಹಾಟ್ ಟಾಪಿಕ್ ಅಂತ ತೊಗೊಂಡು ಕನ್ಸಿಡರ್ ಮಾಡಿದ್ದಾನೆ ಅನಿಸುತ್ತೆ ಕ್ವಶನ್ ಪೇಪರ್ ತೆಗೆಯೋನು. ಸೊ ಅದಕ್ಕೆ ಕೇಳ್ತಾ ಇದ್ದೇನೆ, ಇದ್ರ ಮೇಲೆ ಸ್ವಲ್ಪ ಫೋಕಸ್ ಇದಿರಲಿ ಈ ಪ್ರಶ್ನೆ ಮೇಲೆ, ಸರಿನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಭಾರತದ ಯಾವ ಕ್ರಮವನ್ನು ಕೈಗೊಂಡರೆ ಜನಸಂಖ್ಯಾ ಲಾಭಾಂಶ ಪ್ರಯೋಜನವನ್ನು ಪಡೆಯಬಹುದು? ನೀವು ಇದನ್ನು ಓದಾಗದೇ ಬೇಡ. ಓಕೆನಾ, ನೀವು ಎಕ್ಸಾಮಲ್ಲಿ ಯಾವ ಬುಕ್ಕಲ್ಲೂ ಈ ರೀತಿ ಕೊಟ್ಟಿರಲ್ಲ, ಈ ಪ್ರಶ್ನೆ ಕೊಟ್ಟಿರಲ್ಲ, ನೀವು ಅಲ್ಲಿ ಓದೋದು ಬೇಡ, ನೀವು ನೋಡದೇ ಹಾಕ್ಬೋದು. ಇದಕ್ಕೆ ಏನು? ಕೌಶಲ್ಯ ಅಭಿವೃದ್ಧಿಗೆ ಪ್ರೋತ್ಸಾಹ ಮಾಡಬೇಕು, ಶಿಶು ಮರಣ ದರವನ್ನು ಕಡಿಮೆ ಮಾಡುವಿಕೆ, ಹೊಸ ತಂತ್ರಜ್ಞಾನದ ಪರಿಚಯಿಸುವಿಕೆ, ಉನ್ನತ ಶಿಕ್ಷಣವನ್ನು ಖಾಸಗೀಕರಣಗೊಳಿಸುವುದು. ಯಾವ್ದು ಮಾಡಬೇಕು? ಓಕೆ, ಜನಸಂಖ್ಯೆಯ ಲಾಭಾಂಶ ಪಡಿಬೇಕು. ಜನಸಂಖ್ಯೆ ಲಾಭಾಂಶ ಪಡಿಬೇಕಾಗಿದೆ. ಇವಾಗ ಜನಸಂಖ್ಯೆ ಲಾಭಾಂಶ ಪಡಿಬೇಕಂದ್ರೆ ಶಿಶು ಮರಣ ದರವನ್ನು ಕಡಿಮೆ ಮಾಡಿದ್ರೆ ಜನಸಂಖ್ಯೆ ಲಾಭಾಂಶ ಆಗ್ತದೆ. ಶಿಶು ಮರಣ ದರ ಕಡಿಮೆ ಮಾಡಿದ್ರೆ ಜನಸಂಖ್ಯೆ ಇನ್ನೂ ಜಾಸ್ತಿನೇ ಆಗ್ತದೆ. ಓಕೆನಾ. ಸೊ ಅದನ್ನು ಜಾಸ್ತಿ ಆಗೋದು ಕೇಳ್ತಾ ಇಲ್ಲ ಅವನು, ಜಾಸ್ತಿ ಇದ್ದದಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೇದಾಗ್ತದೆ ದೇಶಕ್ಕೆ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಆಪ್ಷನ್ ಓದಾಗ ಹೊಳ್ ರಿಟರ್ನ್ ಕ್ವಶನ್ ಓದಬೇಕು, ಫ್ಲ್ಯಾಶ್ ಆಗುತ್ತೆ ನಾನು ಇಲ್ಲೇ ಇದ್ದೀನಿ ಅಂತ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಉನ್ನತ ಶಿಕ್ಷಣವನ್ನು ಖಾಸಗೀಕರಣಗೊಳಿಸೋದು. ಹೌದು ಗುರುವೆ, ಇದು ಚೆನ್ನಾಗಿದೆ ನೋಡಿ. ಓಕೆ, ಏನಿದೆ ಅಂದರೆ ಇವಾಗ ನಾರ್ಮಲಿ ಗೌರ್ಮೆಂಟ್ ಕಾಲೇಜ್ ನನಗೆ ಸೀಟ್ ಬೇಕು ಅಂತ ಸಾಯ್ತಾ ಇರ್ತಾರೆ. ಇವಾಗ ನೀಟಲ್ಲೆಲ್ಲ ಇದ್ರೇನೋ ಅಂಥ ದೊಡ್ಡ ಸ್ಕ್ಯಾಮ್ ಆಗ್ತದೆ, ಮತ್ತು ಇದನ್ನು ಕೂಡ ಖಾಸಗೀಕರಣ ಮಾಡಿ ಬಡವರಲ್ಲಿ ಸಾಯ್ಬೇಕಾ? ಸೊ ಇದು ಆಗೋದೇ ಇಲ್ಲ. ಓಕೆನಾ, ಇದನ್ನು ನೀವು ಹಾಕಿದ್ರೆ ನೀವು ಮೇ ಬಿ ಅತಿ ಶ್ರೀಮಂತರಿದ್ದೀರಾ ಅಂತ ಅನ್ಕೋಬೇಕು. ಇದನ್ನು ಬಡವನು ಯಾವನು ಹಾಕಕ್ಕೆ ಸಾಧ್ಯನೇ ಇಲ್ಲ ಈ ಆಪ್ಷನ್ನ. ಸೊ ನೆಕ್ಸ್ಟ್ ಹೊಸ ತಂತ್ರಜ್ಞಾನ ಪರಿಚಯಿಸುವಿಕೆ, ಇನ್ನೊಂದು ಕೌಶಲ್ಯ ಅಭಿವೃದ್ಧಿಗೆ ಪ್ರೋತ್ಸಾಹ ಅಂತ ಕೊಟ್ಟಿದ್ದಾನೆ. ಹೊಸ ತಂತ್ರಜ್ಞಾನ ಪರಿಚಯಿಸುವಿಕೆ ಇದು ಕೂಡ ಆಗುತ್ತೆ. ಓಕೆ, ಹೊಸ ತಂತ್ರಜ್ಞಾನ ಪರಿಚಯಿಸುವಿಕೆ. ಬಟ್ ಆ ಹೊಸ ತಂತ್ರಜ್ಞಾನ ಬಳಸ್ಕೋಬೇಕಂದ್ರೆ ಮೊದಲ ಜನರಿಗೆ, ನನಗೆ ನಿನಗೆ ಕೌಶಲ್ಯ ಬೇಕಲ್ವ ಗುರು? ಓಕೆ, ಕೌಶಲ್ಯ ಬೇಕು ತಾನೇ. ಅದಕ್ಕೆ ಏನಾದರೂ ನನಗೊಂದು ಸ್ಕಿಲ್ ಬೇಕು. ಮೊದಲು ಏನು ಮಾಡಬೇಕು ಅಂದರೆ ಸ್ಕಿಲ್ ಕಲಿಸ್ಬೇಕು, ಸ್ಕಿಲ್ ಡೆವಲಪ್ಮೆಂಟ್ಗೆ ಪ್ರೋತ್ಸಾಹ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಸ್ಕಿಲ್, ಓಕೆ, ಸ್ಕಿಲ್ ಇಂಡಿಯಾ ಅಂತ ಅದಕ್ಕೆ ಬಂದಿದೆ. ಓಕೆ, ಯುವಜನರಿಗಿದ್ರೇನೋ ಸ್ಕಿಲ್ ಇದ್ರೇನೋ ಕೊಡಬೇಕು, ಅವ್ರಿಗೆ ಕಲಿಸ್ಬೇಕು ಅಂತ, ಸರಿನಾ. ಸೊ ಜನಸಂಖ್ಯೆ ಲಾಭಾಂಶ ಪಡ್ಕೋಬೇಕು ಅಂದರೆ ಮೊದಲೇನು ಮಾಡಬೇಕು ಅಂದರೆ ಕೌಶಲ್ಯ ಅಭಿವೃದ್ಧಿಗೆ ಪ್ರೋತ್ಸಾಹ ಮಾಡಬೇಕು. ಕೌಶಲ್ಯ ಅಭಿವೃದ್ಧಿಗೆ ಪ್ರೋತ್ಸಾಹ ಮಾಡಿದಾಗಲೇ ನೀನು ನೆಕ್ಸ್ಟ್ ಏನಂದರೆ ಹೊಸ ಶಿಕ್ಷಣ ತಂತ್ರಜ್ಞಾನ, ಸರಿ ಅದು ಹೊಸ ತಂತ್ರಜ್ಞಾನ ಪರಿಚಯ ಮಾಡಿದಾಗ ನಿನಗೆ ಅಲ್ಲಿದ್ರೆ ಯೂಸ್ಫುಲ್ ಆಗುತ್ತೆ. ಬಿಟ್ಟು ನೀನಿದ್ರೆ ಮಂಗಿನಕಾಯಿಗೆ ಏನು ಮಾಣಿಕೆ ಕೊಟ್ಟಂಗೆ ಆಗಿಬಿಡುತ್ತದೆ ಅದರಲ್ಲಿ. ಓಕೆ, ಇನ್ನಿದ್ರೇನೋ ಇದನ್ನು ಕೊಡಲಿಲ್ಲ ಅಂದರೆ, ಕೌಶಲ್ಯ ಅಭಿವೃದ್ಧಿಗಿದ್ರೇನೋ ಕಲಿಸ್ಲಿಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಸೊ ಇದಕ್ಕೇನು ಎಕ್ಸ್ಪ್ಲನೇಷನ್ ಇಲ್ಲ ಅಷ್ಟು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೆಳಗಿನ ಪಟ್ಟಿಯಲ್ಲಿ ಸರಿಯಾದ ಹೊಂದಿಕೆಯಲ್ಲದ ಇರುವ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಹೊಂದಿಕೆ ಯಾವುದಿಲ್ಲ? ಚಿಪ್ಕೋ ಚಳುವಳಿ ಪಾಲ್ಘಾಟಲ್ಲಿ ನಡೆದಿದೆಯಾ? ಪಾಲ್ಘಾಟಲ್ಲಿದೆ ಆ್ಯಕ್ಚುಲಾಗಿ. ಪಾಲ್ಘಾಟ್ ಬರೋದು ನಿಮಗೆ ಕೇರಳದಲ್ಲಿ ಬರುತ್ತೆ, ಹೌದಲ್ವಾ? ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ ಹೇಳಿ ನೋಡಮ್ಮ? ಚೆನ್ನೈ ಟು ತ್ರಿವೆಂಡಮ್ ಕನೆಕ್ಟ್ ಮಾಡುತ್ತೆ ಪಾಲ್ಘಾಟ್. ಓಕೆನಾ, ಪಾಲ್ಘಾಟ್ ನಾನು ಹೇಳ್ತಾ ಇರೋದು ಬೋರ್ಘಾಟ್ ಅಲ್ಲ, ಪಾಲ್ಘಾಟ್ ಹೇಳ್ತಾ ಇದ್ದೀನಿ, ಸರಿನಾ. ತಾಲ್ಘಾಟು ಕೂಡ ಅಲ್ಲ, ತಾಲ್ಘಾಟ್ ಕಂಡು ಬರೋದು ಮುಂಬೈ ಟು ನಾಸಿಕಲ್ಲಿ ಕಂಡು ಬರುತ್ತೆ. ಅವ್ನಿಗೇನು ಕೇಳಿದಾನೆ ಅಂದರೆ ಪಾಲ್ಘಾಟ್ ಕೇಳಿದ್ದಾನೆ. ಪಾಲ್ಘಾಟ್ ಎಲ್ಲಿದೆ? ಕೇರಳದಲ್ಲಿದೆ. ಕೇರಳದಲ್ಲಿ ಏನಂತ ಕೊಟ್ಟಿದ್ದಾನೆ ಅವನು? ಚಿಪ್ಕೋ ಚಳವಳಿ ಅಂತ ಕೊಟ್ಟಿದ್ದಾನೆ. ಚಿಪ್ಕೋ ಚಳವಳಿ ಕೇರಳದಲ್ಲಿ ನಡೀತದ? 1973ರಲ್ಲಿ ಚಿಪ್ಕೋ ಚಳವಳಿ ನಡೀತದೆ. ಈ ಇಯರ್ ನೆನಪಿರಲಿ ನಿಮಗೆ, ಕೇಳ್ತಾನೆ ಇದು 1973ರಲ್ಲಿ. ಓಕೆನಾ, 73ರಲ್ಲಿ ನಡೀತದೆ ಇದು. ಓಕೆ, ಎಲ್ಲಿ ಚಿಪ್ಕೋ ಚಳವಳಿ ಎಲ್ಲಿ ನಡೀತದೆ ಅಂದರೆ ಉತ್ತರಾಖಂಡ ರಾಜ್ಯದಲ್ಲಿ ನಡೀತದೆ. ಒಂದೊಂದು ಕಡೆ ಉತ್ತರ ಪ್ರದೇಶ ಅಂತ ಓದಿರ್ತೀರಾ, ಅಂದರೆ ಉತ್ತರಾಖಂಡ ನೀನು ರಾಂಗ್ ಹೇಳ್ತಿದ್ಯಾ? ಅಲ್ಲ, ಅವಾಗ ನೀವು ಓದಿರೋದು ಸರಿನೇ, ಬಟ್ ಇವಾಗ ಆ ಪ್ಲೇಸ್ ಎಲ್ಲಿದೆ ಅಂದರೆ ಉತ್ತರಾಖಂಡದಲ್ಲಿದೆ. ಓಕೆನಾ, ಅಂದರೆ ಉತ್ತರ ಪ್ರದೇಶದಿಂದ ಉತ್ತರಾಖಂಡ ಬೇರೆ ಆಗಿದೆ.
ಅಂದರೆ 2 ರಾಜ್ಯ ಒಡೆದಾಗಿದೆ. ಇವಾಗ ಇದ್ರ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಬಂತಲ್ವಾ. ಸೊ ಪ್ರೆಸೆಂಟ್ಲಿ ಇವಾಗ ನಾವು ಹೈದರಾಬಾದ್ ಎಲ್ಲಿದೆ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ತೆಲಂಗಾಣ ಅಂತ ಹೇಳ್ತೀವಿ ತಾನೇ, ಆಂಧ್ರ ಪ್ರದೇಶ ಅಂತ ಹೇಳ್ತೀವ? ರಾಂಗ್ ಆಗುತ್ತೆ ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಲೈಕ್ ದಟ್. ಹಾಗೆ ಚಿಕ್ಕು ಚಳವಳಿ ಇವಾಗ ಪ್ರೆಸೆಂಟ್ ಎಲ್ಲಿ ನಡೆದದ್ದು ಪ್ಲೇಸಲ್ಲಿದೆ ಅಂದರೆ ಪ್ರೆಸೆಂಟ್ ಇರೋದು ಉತ್ತರಾಖಂಡದಲ್ಲಿ. ಅದು ಯಾವ ರಾಜ್ಯದಲ್ಲಿ ನಡೆದಿತ್ತು ಅಂತ ಕೊಟ್ಟು ಉತ್ತರಾಖಂಡ ಏನಾದರೂ ಆಪ್ಷನ್ ಕೊಟ್ಟಿರಲಿಲ್ವಾ? ಸೊ ಅವಾಗ ಉತ್ತರ ಪ್ರದೇಶ ಅಂತ ಹಾಕಿ, ಸರಿನಾ? ಅವಾಗ ನೋ ಪ್ರಾಬ್ಲಮ್. ಸೊ ಇಲ್ಲಿ ಪಾಲ್ಘಟ್ ಅಂತ ಕೊಟ್ಟಿದ್ದಾನೆ. ಪಾಲ್ಘಟ್ ಆಗುತ್ತಾ? ಪಾಲ್ಘಟ್ ಆಗೋದೇ ಇಲ್ಲ, ಬಿಲ್ಕುಲ್ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಕೇರಳದಲ್ಲಿದೆ, ಅದು ಉತ್ತರದಲ್ಲಿದೆ, ಇದು ದಕ್ಷಿಣದಲ್ಲಿದೆ. ಸೊ ಆಗೋದಿಲ್ಲ. ಸೊ ನೆಕ್ಸ್ಟ್ ನರ್ಮದಾ ಬಚಾವೋ ಆಂದೋಲನ ಇದೆಲ್ಲ ನಡೀತದೆ. ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅದರಲ್ಲಿ ರೂವಾರಿಗಳಲ್ವಾ? ಹೌದಲ್ವಾ? ಎಷ್ಟರಲ್ಲಿ? 1985ರಲ್ಲಿ, ಸರಿನಾ? ಸೊ ಇದು ಗುಜರಾತಲ್ಲಿ ನಡೀತಲ್ವಾ? ಸೊ ನರ್ಮದಾ ಇದು ಡ್ಯಾಮಲ್ಲಿದೆ, ಗುಜರಾತಲ್ಲಿದೆ ಅಲ್ವಾ? ಸೊ ಇದು ಅದಕ್ಕೆ ಸಂಬಂಧಿಸಿದೆ. ಸೊ ಸರಿಯಾಗಿದೆ. ಸೊ ನೆಕ್ಸ್ಟ್ ಮೌನ ಕಣಿವೆ ಆಂದೋಲನ ಅಂತ ಕೊಟ್ಟಿದ್ದಾನೆ. ಸೈಲೆಂಟ್ ವ್ಯಾಲಿ ಆಂದೋಲನ, ತೆಹರಿ ಗರ್ವಾಲ್ ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಅಪ್ಪಿಕೋ ಚಳುವಳಿ ಕೈಗಾ ಅಂತ ಕೊಟ್ಟಿದ್ದಾನೆ. ಅಪ್ಪಿಕೋ ಚಳುವಳಿ ಕೈಗಾನ ಹೌದಾ ಅಲ್ವಾ? ಹೇಳ್ಬೋದಾ? ಹೇಳಿ ನೋಡೋಣ. ಅಪ್ಪಿಕೋ ಚಳುವಳಿ ಕೈಗಾಗೆ ಸಂಬಂಧಿಸಿದ? ಅಪ್ಪಿಕೋ ಚಳುವಳಿ ಕೈಗಾಗಿ ಸಂಬಂಧಿಸಿದ್ದಲ್ಲ, ಓಕೆನಾ? ಇದು ಅಪ್ಪಿಕೋ ಚಳುವಳಿ ಕೈಗಾಗಿ ಸಂಬಂಧಿಸಿದ್ದಲ್ಲ. ಮೌನ ಕಣಿವೆ ಎಲ್ಲಿ ಬರ್ತದೆ ಅಂದರೆ ಸೈಲೆಂಟ್ ವ್ಯಾಲಿ ಕೇರಳದಲ್ಲಿ ಬರ್ತದೆ. ಇಲ್ಲಿ ತೆಹರಿ ಗರ್ವಾಲ್ ಅಂತ ಕೊಟ್ಟಿದ್ದಾನೆ. ಇದು ಆಗಬೇಕು ಆ್ಯಕ್ಚುಲಾಗಿ, ಓಕೆನಾ? ಎಲ್ಲಿದೆ ಅಂದರೆ ಇದಕ್ಕೆ ಇದು ಆಗಬೇಕಿತ್ತು, ಸಿಗೆ 1 ಆಗಬೇಕಾಗಿತ್ತು, ಇದಕ್ಕೆ 1ಗೆ ಸಿ ಆಗಬೇಕು, ಎಗೆ ಸಿ ಆಗಬೇಕಿತ್ತು. ಸೊ ಇವೆರಡು ಕೂಡ ರಾಂಗ್ ಇದ್ದಾವೆ. ಅಪ್ಪಿಕೋ ಚಳವಳಿ ಕೈಗಾದಲ್ಲ, ಓಕೆ? ಇಲ್ಲಿ ACD 3 ರಾಂಗ್ ಇದ್ದಾವೆ ನೋಡಿ. ಅಲ್ಲಿನೂ ಸರಿ ಇದ್ದದ್ದು ಕೇಳಿಲ್ಲ, ಸರಿ ಇರಲಾರ್ದು ಕೇಳಿದ್ದಾನೆ. ಸೊ ಅದಕ್ಕೆ ಆಪ್ಷನ್ ಏನಾಗುತ್ತೆ ಅಂದರೆ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಪ್ರಶ್ನೆ PC-ನಲ್ಲೇ ಬಂದಿದೆ ನೋಡಿ. ಇದು ಈ ಪ್ರಶ್ನೆ PC-ದಲ್ಲಿ ಬಂದಿದೆ. ಇವಾಗ GTTC ಗ್ರೇಡ್ 2ದಲ್ಲಿ ಅಸಿಸ್ಟೆಂಟ್ ಗ್ರೇಡ್ 2ದಲ್ಲಿ ಕೇಳಿದಾನೆ ಅಂದರೆ ನಂಬಿಕೆ ಬರುತ್ತಾ? ಬರಲ್ಲ. ಬಟ್ ನಂಬೇಕ್ರಿ, ಓಕೆ? UPSC-ಯಲ್ಲಿ ಕೇಳಿರೋ ಪ್ರಶ್ನೆ ಕೂಡ ನಿಮಗೆ PC-ನಲ್ಲಿ ಬಂದಿದ್ದಾವೆ. ಸೊ PC-ನಲ್ಲಿ ಬಂದಿರೋದು ಸಾಮಾನ್ಯ ಅಂತಲ್ಲ. ಹಾಗಾಗಿ ಸಾಮಾನ್ಯ ಇದ್ದರೆ ಒಂದು ಕ್ವಶನ್ ಪೇಪರ್ ಯಾವುದಾದ್ರೂ ತೊಗೊಳ್ಳಿ, ಓಕೆನಾ? 1998ದಲ್ಲಿ ಇದ್ದರೂ ನೀವು ತೊಗೊಳ್ಳಿ, ಅದಕ್ಕೆ 100ಕ್ಕೆ 100 ನೀವು ಸಾಲ್ವ್ ಮಾಡಿ. ಅವಾಗ ಹೇಳಿ PC ಕ್ವಶನ್ ಪೇಪರ್ ಈಸಿ ಇರ್ತವೆ ಅಂತ, ಓಕೆನಾ? ಸೊ ಬಿಫೋರ್ ದ್ಯಾಟ್ ಇದ್ರೇನು ಹೇಳಕ್ಕೆ ಹೋಗಬೇಡಿ, ಅದು ಓಕೆನಾ? ಅದಕ್ಕೆ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಈ ಪ್ರಶ್ನೆ PC-ನಲ್ಲಿ ಬಂದಿದೆ, 2-3 ಸರಿ ಬಂದಿದೆ. ಪುರಾ ಯೋಜನೆ ಯಾರು ಸ್ಟಾರ್ಟ್ ಮಾಡಿದ್ರು, ಓಕೆ? ಯಾರು ಸ್ಟಾರ್ಟ್ ಮಾಡಿದ್ರು, ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದಾನೆ ಇದನ್ನು, ಓಕೆನಾ? ಸೊ ಇಲ್ಲಿ ಏನು ಕೇಳಿದಾನೆ ಅಂದರೆ ಅದನ್ನೇ ಸ್ವಲ್ಪ ಬೇರೆ ರೀತಿ ಕೇಳಿದ್ದಾನೆ. ಏನಂದರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ರೂಪಿಸಲಾದ ಓಕೆನಾ? ಗ್ರಾಮೀಣ ಪ್ರದೇಶಗಳಿಗೆ ನಗರದ ಸೌಲಭ್ಯಗಳನ್ನು ಒದಗಿಸುವುದು ಯೋಜನೆಯನ್ನು ರೂಪಿಸಲಾಗಿದೆ. ಈ ಮಾದರಿಯಡಿ ಹಳ್ಳಿಗಳನ್ನು ಎಷ್ಟು ವಿಧಾನದಲ್ಲಿ ಸಂಪರ್ಕಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ? ಪುರದಲ್ಲಿ ಯಾವ್ಯಾವ ರೀತಿ ಮಾದರಿಯನ್ನು ಕೊಡಬೇಕು ಅಂತ ಮಾಡಿದ್ದಾನೆ ಅವನು ಅಲ್ಲ, ಓಕೆನಾ? ಯಾರು ಅಂದರೆ APJ ಅಬ್ದುಲ್ ಕಲಾಂ ಅವರ ಕನಸಿನ ಕೂಸು ಯಾವ್ದು ಗೊತ್ತಾ? ಈ ಪುರ ಯೋಜನೆ. APJ ಅಬ್ದುಲ್ ಕಲಾಂ ಅವ್ರದ್ದು ಕನಸಾಗಿತ್ತಿದ್ದು ಪುರ ಯೋಜನೆ ತರಬೇಕನ್ನೋದು. ಎಷ್ಟರಲ್ಲಿ ತಂದರು? 2004ರಲ್ಲಿ, ಓಕೆನಾ? 2004ರಲ್ಲಿ. ಮೇ ಬಿ ಈ ಸರಿ ನೀವು ಡಿಗ್ರಿ ಫೈನಲ್ ಇಯರ್ ಇದ್ದರೆ ನೀವು 2004 ಡೇಟ್ ಆಫ್ ಬರ್ತ್ ಆಗಿರುತ್ತೆ ನಿಮ್ಮದು. ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನೀವು, ಓಕೆನಾ? 2004 ಡೇಟ್ ಆಫ್ ಬರ್ತ್, ನೀವು ಡಿಗ್ರಿ ಫೈನಲ್ ಇಯರ್ ಇರ್ತೀರಾ. ನೀವು ಹುಟ್ಟಿದ ವರ್ಷನೇ ಈ ಪುರ ಯೋಜನೆ ಕೂಡ ಬಂದಿದೆ, ಸರಿನಾ? ನೆನಪಿರಿದೆ ನಿಮಗೆ. ಸೊ ಈ ರೀತಿ ಆದರೂ ನಿಮ್ಮ ಬರ್ತ್ ಡೇಟ್ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೊಳ್ಳಿ, ಓಕೆ? ನಿಮ್ಮ ಬರ್ತ್ ಡೇಟು, ನಿಮ್ಮ ತಂದೆ ತಾಯಿದು, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ್ಯಾರು ಡೇಟ್ ಆಫ್ ಬರ್ತ್ ಇದೆಯಲ್ವ ಅದಕ್ಕೆ ಏನೇನು ಮ್ಯಾಚ್ ಆಗುತ್ತಲ್ವ ಅವೆಲ್ಲ ಮ್ಯಾಚ್ ಮಾಡ್ಕೊಳ್ಳಿ. ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ದೂರ ಮಾಡುತ್ತೆ, ಸರಿನಾ? ಸೊ ಇದು ಏನಂದರೆ 2 ರೀತಿ, 3 ರೀತಿ, 4 ರೀತಿ ಮತ್ತು 5 ರೀತಿ ಅಂತ ಕೊಟ್ಟಿದ್ದಾನೆ. ಎಷ್ಟು ರೀತಿ ಆಗ್ಬೋದು ಇದಕ್ಕೆ? ಆಪ್ಷನ್ 4, ಓಕೆ? 4 ರೀತಿ ಆಗುತ್ತೆ. 4 ರೀತಿ ಯಾವ್ಯಾವ ಅಂತ ನೀವು ಕಾಮೆಂಟ್ ಮಾಡಿ. ಈಸಿಯಾಗಿದ್ದಾವೆ, ಸರಿನಾ? 4 ರೀತಿ ಈಸಿಯಾಗಿದ್ದಾವೆ, ಕಾಮೆಂಟ್ ಮಾಡಿ ನನಗೆ, ಓಕೆ? ಸೊ 4 ರೀತಿ ಕೂಡ ಇದರಲ್ಲಿ 4 ಕೊಟ್ಟು ನಿಮಗೆ ಯಾವುದಿದು ಅಲ್ಲ ಅಂತ ಕೂಡ ಕೊಡಬಹುದು ಮುಂದೆ, ಓಕೆನಾ? ಈ ಪುರ ಯೋಜನೆ ಮೇಲೆ ಕೇಳಬಹುದು, ಸರಿನಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ 20 ವರ್ಷ ಆಗಿದೆ ಅಲ್ವಾ ಇವಾಗ. ಸೊ ಅದಕ್ಕೆ ಕೇಳ್ತಾನೆ. 20 ವರ್ಷ ಆದರೆ ಕೇಳ್ತಾನೆ, 30 ವರ್ಷ ಆದರೆ ಕೇಳ್ತಾನೆ, 50 ವರ್ಷ ಆದರೆ ಕೇಳ್ತಾನೆ. ಸೊ ಅದು ಇವನ್ ನಂಬರಲ್ಲಿ ಬಂತ, ಓಕೆ? 20 ವರ್ಷ ಲಾಸ್ಟ್ ಒಂದು ಯಾವುದಾದ್ರು 0 ಬಂತ. ಸೊ ಅದು ಇಂಪಾರ್ಟೆಂಟ್ ಅನ್ಕೋತಾನೆ ತೊಗೊಂಡ್ಬಿಡ್ತಾನೆ ಹಿಂದಿನ ಕ್ವಶನ್ಗಳನ್ನು, ಸರಿನಾ? ಸೊ ಅದಕ್ಕೆ ಇದು 4 ರೀತಿಯಾಗಿದೆ. ಸೊ ಪುರ ಎಷ್ಟು ಲೆಟರ್ಸ್ ಇದ್ದಾವೆ? 4 ಇದ್ದಾವೆ. ಸೊ ಇದಕ್ಕೂ 4 ರೀತಿ ಬಂತ. ಸೊ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ 11 ಆದ ನಂತರ 12ನೇ ಪ್ರಶ್ನೆ ಏನಿದೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತಂದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ, ಓಕೆ? ಈ ಪ್ರಶ್ನೆ ನಿಮ್ಗೆ ಆವಾಗಲೇ ಹೇಳಿದೆ, PDO ನಾಲೆಜ್ಗೆ ಡಿಸೆಂಬರ್ 8ರಲ್ಲಿ ಕೇಳಿದ್ದ. ಅದನ್ನು ಈ ಪ್ರಶ್ನೆ ಪತ್ರಿಕೆ ಡಿಸೆಂಬರ್ 9 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ ಅಂತ ನಂಬಿಲ್ಲ ಅಲ್ವಾ ನೀವು? ಬೇಕಾದರೆ ಆ ಕ್ವಶನ್ ಪೇಪರ್ ತೆಗೆದು ನೋಡಿ. ಆ ಕ್ವಶನ್ ಪೇಪರಲ್ಲಿ ಕೂಡ ಈ ಪ್ರಶ್ನೆ ಇದೆ. ಕೇಳಿರೋ ಸ್ವಲ್ಪ ಮೆಥಡ್ ಚೇಂಜ್ ಆಗಿದೆ. ಅಂದ್ರೇನು, ಅಲ್ಲಿ 3 ಕೊಟ್ಟಿದ್ದಾನೆ, ಅಲ್ಲಿ ಹೇಗೆ ಕೊಟ್ಟಿದ್ದಾನೆ ಅಂದರೆ ಅಶೋಕ್ ಮೆಹ್ತಾ ಸಮಿತಿಯು ಶಿಫಾರಸನ್ನು ಜಾರಿಗೆ ತಂದ ರಾಜ್ಯಗಳು ಯಾವುದು ಅಂತ ಕೊಟ್ಟಿದ್ದಾನೆ. ಸೇಮ್ ಪ್ರಶ್ನೆ, ಬಟ್ ಅಲ್ಲಿ ಆಪ್ಷನ್ ಹೇಗೆ ಕೊಟ್ಟಿದ್ದಾನೆ ಗೊತ್ತಾ? ಈ ರೀತಿ ಕೊಟ್ಟಿಲ್ಲ. ಅಂದರೆ ಇವಾಗ ಇಲ್ಲಿ 3 ಈ ರೀತಿ ಕೊಟ್ಟಿದ್ದಾನಲ್ವಾ, ಇಲ್ಲಿ 3, 4 ಒಂದೇ ಗುಂಪಲ್ಲಿ ಅವನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ ಎ ಕರ್ನಾಟಕ, B ರಾಜಸ್ಥಾನ, ಗುಜರಾತ್. ಕೆಳಗೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ ಎ ABCD
ABC ಮಾತ್ರ, ABCD ಮಾತ್ರ, A ಮಾತ್ರ, AB ಮಾತ್ರ, ಈ ರೀತಿ ಕೊಟ್ಟಿದ್ದಾನೆ. ಬಟ್ ಆನ್ಸರ್ ಅದೇ ಅಲ್ವಾ ನಿಮಗೆ, ಅಲ್ವಾ? ಸೊ ಯಾವ್ದ್ಯಾವುದು? ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದನ್ನು ನಾನು ನಿಮಗೆ ಒಂದು ಪಂಚಾಯತ್ ರಾಜ್ ಕ್ಲಾಸ್ ಮಾಡುವಾಗ ಕೂಡ ಇದನ್ನು ನಾನು ಹೇಳಿದ್ದೆ, ಸರಿನಾ? ಇದೇ ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ, ನನ್ನ ಕ್ಲಾಸಿಂದ ಬಂದಿದ್ದಾವೆ ಅಂತ ಪ್ರಮೋಟ್ ಮಾಡ್ತಾಯಿಲ್ಲ, ಓಕೆನಾ? ಬಟ್ ಹಳೆಯ ಪ್ರಶ್ನೆ ಪತ್ರಿಕೆ ಹೇಳುವಾಗಲೇ ನಾನು ಇದನ್ನು ಹೇಳಿದೆ. ಸೊ ಹಳೆಯ ಪ್ರಶ್ನೆ ಪತ್ರಿಕೆಗಳು ಆಲ್ವೇಸ್ ನಿಮಗೆ ಗ್ಲೂಕೋಸ್ ಥರ, ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿರಿ, ನೀವು ರನ್ನಿಂಗ್ ಹೋಗುವಾಗ ಸ್ವಲ್ಪ ಗ್ಲೂಕೋಸ್ ತೊಗೊಂಡ್ರೆ ನಿಮ್ಮ ಎಫಿಷಿಯನ್ಸಿ ಜಾಸ್ತಿನೇ ಆಗುತ್ತೆ, ಸರಿನಾ? ಕಡಿಮೆ ಅಂತೂ ಆಗೋ ಚಾನ್ಸೇ ಇಲ್ಲ. ಒಂದು ಲೆವೆಲ್ ಹೆಚ್ಚಿಗೆ ಆಗುತ್ತೆ, ಇಲ್ಲಾಂದರೆ ನಿಮಗೆ ಕಾನ್ಸ್ಟೆಂಟ್ ಆಗಾದರೂ ಬಿಡುತ್ತೆ. ಬಟ್ ಕೆಳಗೆ ಬೀಳೋಕೆ ಮಾತ್ರ ಬಿಡೋದಿಲ್ಲ, ಓಕೆ? ಬೀಳಿಸಲ್ಲ, ಅದು ನೆನಪಿರಲಿ ನಿಮಗೆ. ಮಿಸ್ಗೈಡ್ ಅಂತೂ ಮಾಡೋದಿಲ್ಲ ಯಾವುದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವತ್ತೂ ಕೂಡ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ. ಮುಂದೆ ಏನಾದರೂ ತೆಲಂಗಾಣ ಕೊಟ್ಟನಾ, ಹೌದು ಹಾಕಬೇಕಾಗತ್ತೆ, ಯಾಕಂದರೆ ಅವಾಗ ಇನ್ನೂ ತೆಲಂಗಾಣ ಭಾಗ ಆಗಿರಲಿಲ್ಲ, ಸರಿನಾ? ಸೊ ತೆಲಂಗಾಣ ಕೊಟ್ಟರೆ ತೆಲಂಗಾಣ ಕೂಡ ರೈಟ್ ಆಗುತ್ತೆ, ನೆನಪಿರಲಿ ಇದು ನಿಮಗೆ. ಸ್ವಲ್ಪ ಇದು ಬೇಸಿಕ್ ಸೆನ್ಸ್ ಅಷ್ಟೇ. ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ ಇವು ಮೂರೂ ಏನು ಮಾಡ್ತವೆ ಅಂದರೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತರ್ತವೆ, ಓಕೆನಾ? ಸೊ ಏನು ಶಿಫಾರಸು ಮಾಡಿದ್ನ ಅವನು? ಅಶೋಕ್ ಮೆಹ್ತಾ ಏನು ಶಿಫಾರಸು ಮಾಡಿದ್ದ? ಓಕೆ, ಏನು ಮಾಡಿರ್ತಾನೆ? ಏನು ಮಾಡಿರಲ್ಲ, ಓಕೆ? ಏನು ಮಾಡಿರ್ತಾನೆ ಅಂದರೆ 2 ಹಂತದ ಪಂಚಾಯತಿಗಳನ್ನ ಜಾರಿಗೆ ತುಂಬ ಅಂತ ಹೇಳಿರ್ತಾನೆ. ಲೈಕ್ ಇವಾಗ ಹೆಂಗಂದರೆ ಒಂದು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎರಡೇ ಬೇಕು, ತಾಲೂಕ್ ಪಂಚಾಯತಿ ನೆಸಸರಿ ಇಲ್ಲ ಅಂತ ಹೇಳ್ತಾನೆ ಅವನು. ಯಾರು? ಅಶೋಕ್ ಮೆಹ್ತಾ ಸಮಿತಿ, ಓಕೆನಾ? ಯಾರು? ಅಶೋಕ್ ಮೆಹ್ತಾ ಸಮಿತಿ. ಎಷ್ಟರಲ್ಲಿ ಬರ್ತದೆ? 1977ರಲ್ಲಿ ಬರ್ತದೆ, ಓಕೆನಾ? 1977 ಆ ಸಂದರ್ಭದಲ್ಲಿ ಬರ್ತದೆ ಇದು ಸಮಿತಿ. ಸೊ ಇದು ನೆನಪಿರಲಿ, ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ, ಸರಿನಾ? ಸೊ ನೆಕ್ಸ್ಟ್ ಏನು ಕೇಳ್ತಾನೆ, ಈ ಪಂಚಾಯತಿ ಬಗ್ಗೆ ನಿಮಗೆ ಇದರಲ್ಲಿ ಹೇಳ್ತೀನಿ ಏನಂದರೆ, ಪಂಚಾಯತಿಗಳನ್ನೇ ಹೊಂದಿರದ ರಾಜ್ಯಗಳು ಯಾವುದು ಅಂತ ಕೇಳ್ತಾನೆ. ಸೊ ಅದರಲ್ಲಿ ಕೊಡ್ಬೋದು ಹೀಗೆ, ಈ ರೀತಿ ಏನು ಕೊಟ್ಟಿದ್ದಾನಲ್ವ, ಕರ್ನಾಟಕ, ರಾಜಸ್ಥಾನ, ಗುಜರಾತ್, ಕರ್ನಾಟಕ, ಆಂಧ್ರ ಪ್ರದೇಶ್, ಗುಜರಾತು, ಗೋವಾ, ಸಿಕ್ಕಿಂ, ತೆಲಂಗಾಣ ಕೊಡ್ಬೋದು, ಓಕೆ? ಸೊ ಅವಾಗ ನಿಮಗೆ ನೆನಪಿರಲಿ, ಓಕೆನಾ? ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಅದಕ್ಕೆ ನಿಮ್ಗೆ ಹೇಳೋದಾದರೆ ಒಂದು ನಾಗಾಲ್ಯಾಂಡು, ಮೇಘಾಲಯ ಮತ್ತು ಮಿಜೋರಾಂ ಮೂರು ಕೂಡ ಇದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಗಳಿದಾವೆ ನೋಡಿ. ಅಂದರೆ ಸಪ್ತ ಸಹೋದರಿ ರಾಜ್ಯಗಳಂತ ಗೊತ್ತಾ ನೀವು? ಏನು ಭಾರತದಲ್ಲಿ ಕೊಂಡಿ ಇದೆ, ಸಾರಿ, ಈ ಭಾರತದ ಏನು ಕೊಂಡಿ ಇದೆಯಲ್ವಾ, ಈ ರೀತಿ ಏನು ಭಾರತ ಬರುತ್ತೆ, ಈ ರೀತಿ ಏನು ಬರುತ್ತಲ್ವ ಈ ರಾಜ್ಯಗಳು, ಇವೆಲ್ಲ ಸಪ್ತ ಸಹೋದರಿ ರಾಜ್ಯಗಳು ಆ್ಯಕ್ಚುಲಾಗಿ, ಓಕೆನಾ? ಆ ಸಪ್ತ ಸಹೋದರಿ ರಾಜ್ಯಗಳು ಇದಾವೆ ನೋಡಿ. ಈ ಒಂದು ನಾಗಾಲ್ಯಾಂಡ್ ಇಲ್ಲಿ ಬರುತ್ತೆ, ಮೇಘಾಲಯ ಇಲ್ಲಿ ಬರುತ್ತೆ, ಯಾವುದು ಮಿಜೋರಾಂ ಇಲ್ಲಿ ಬರುತ್ತೆ, ಓಕೆನಾ? ಟ್ರಯಾಂಗಲ್ ಮಾಡ್ಕೊಂಡ್ಬಿಡಿ, ನೆನ್ಪಿಡ್ತದೆ. ಮ್ಯಾಪ್ ನೀವು ಹಾಕ್ಕೊಂಡು ಮ್ಯಾಪಲ್ಲಿ ಎಲ್ಲದಕ್ಕೂ ಕೂಡ ನೀವು ಟ್ರಯಾಂಗಲ್ಲು, ಸ್ಕ್ವಯರು, ಏನೋ ಸರ್ಕಲ್ಲು ಏನಾದರೂ ಒಂದು ಮಾಡ್ಕೊಳ್ರಿ, ಓಕೆ? ಇನ್ವಿಸಿಬಲ್ ಇರ್ತವೆ ಅಲ್ಲ, ಬಟ್ ನಿಮ್ಗೆ ಕಾಣಿಸುತ್ತೆ, ನಿಮಗೆ ಮೈಂಡಲ್ಲಿ ಕಾಣಿಸುತ್ತೆ, ಓಕೆ? ನನಗೆ ಯಾಕೆ ನೆನಪಿಳಿತು ಅಂದರೆ ನನಗೆ ಈ ರೀತಿ ನಾನು ಟ್ರಯಾಂಗಲ್ ಹಾಕಿದ್ದೀನಿ, ನನಗೆ ನೆನಪಿಳಿತದೆ. ಕೆಲವೊಬ್ರಿಗೆ ಕನ್ಫ್ಯೂಷನ್ ಆಗ್ತಿರ್ತದೆ ಇಲ್ಲೇ ಕೂಡ, ಓಕೆ? ಇಲ್ಲೇ ಕನ್ಫ್ಯೂಷನ್ ಆಗೋದಾದರೆ ನಿಮಗೆ ಕೆಲವೊಂದು ಇದನ್ನು ಮ್ಯಾಪ್ ನಿಮಗೆ ಕಣ್ಮುಂದೆ ಬರಲ್ವಾ? ಸೊ ಪ್ರಾಬ್ಲಮ್ ಇಲ್ಲ, ಅದರ ಒಂದು ಟ್ರಿಕ್ ಆದರೂ ಯೂಸ್ ಮಾಡ್ಕೊಳ್ಳಿ. ಏನು ಅಂದರೆ ನಮಾಮಿ, ಓಕೆನೇ? ನಮಾಮಿ 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 ಈಶ್ವರ ನಾಟ್ಯ ಸತ್ಯ ಹೇ, ಈ ಸಮಥಿಂಗ್ ಏನೋ ಸಾಂಗ್ ಇದೆ ಅಲ್ವಾ? ಸೊ ಆ ನಮಾಮಿ ಯೂಸ್ ಮಾಡ್ಕೊಳ್ಳಿ. ಏನು ನಾ ಅಂದರೆ ಬೇರೆ ಯಾವುದಾದ್ರೂ ಇದೆಯಾ? ನಾ ಅಂದರೆ ನಾಗಾಲ್ಯಾಂಡ್ ಮಾತ್ರ ಇದೆ ಅಲ್ವಾ? ನಾಗಾಲ್ಯಾಂಡ್. ಮಾ ಅಂದರೆ ಸಾರಿ ಮಾ ಇದೆ ಅಲ್ವಾ? ಮಾ ಅಂತಂದರೆ ಸ್ವಲ್ಪ ಮೇ ಅಂತ ಇದ್ರೆ ಹೇಗೆ ಏನಾದರೂ ಇದ್ರೂ ಸ್ವಲ್ಪ ಇದು ಮಾಡ್ಕೊಳ್ಳಿ, ಓಕೆನಾ? ಮಣಿಪುರ ಆಗೋಲ್ಲ, ಓಕೆ? ಮಾ ಅಂತ ಅದಕ್ಕೆ ಹಾಕಿದ್ದೀನಿ, ಅದು ಮಣಿಪುರ ಕೂಡ ಒಂದಕ್ಕೆ ಬರುತ್ತೆ. ಆ ಮಣಿಪುರ ಎದಕ್ಕೆ ಬರುತ್ತೆ ಅಂತ ಅದು ಕೂಡ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ಯಾವುದಂದರೆ ಮಾ ಮೇಘಾಲಯ, ಓಕೆ? ಇಲ್ಲಾಂದರೆ ಮಾಮಿ, ಓಕೆ? ಮಮ್ಮಿ, ಓಕೆ? ಸೊ ಅದನ್ನಾದರೂ ನೆನ್ಪಿಟ್ಕೊಳ್ಳಿ, ನಮಾಮಿ. ಆ ಮೇಘಾಲಯ. ಇನ್ನೊಂದು ಯಾವುದಾದ್ರೆ ಅಂದರೆ ಮಿಜೋರಾಂ, ಓಕೆ? ಈ ಮೂರು ಗಡಿ ಏನಿಲ್ಲ ಅಂದರೆ ಪಂಚಾಯತಿಗಳೇ ಇಲ್ಲ. ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಮತ್ತು ಇನ್ನೊಂದು ಯಾವುದು ಬರುತ್ತೆ, ಗ್ರಾಮ ಪಂಚಾಯತಿ. ಈ ಮೂರು ಪಂಚಾಯತಿಗಳಿಲ್ಲ, ಓಕೆನಾ? ಸೊ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾನೆ ಅಂದರೆ, ಸರಿ, ಇನ್ನೂ 2 ರೀತಿ ಪ್ರಶ್ನೆಗಳಿದಾವೆ. ಅದರಲ್ಲಿ ಇನ್ನೊಂದು ಏನಂದರೆ ಇದು ಪಂಚಾಯತಿಗಳೇ ಇಲ್ಲದ ರಾಜ್ಯಗಳಾಯಿತು. ಸೊ 2 ಹಂತದ ಪಂಚಾಯತಿಗಳಿರುವ ರಾಜ್ಯಗಳು ಯಾವುದು ಅಂತ ಕೇಳ್ತಾನೆ. ಚೆನ್ನಾಗಿದೆ ಅಲ್ವಾ ಕ್ವಶನ್? ಅಂದರೆ 2 ಹಂತದ ಪಂಚಾಯತಿಗಳಂದರೆ ಅಲ್ಲಿ ತಾಲೂಕ್ ಪಂಚಾಯತಿ ಇರಲ್ಲ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮಾತ್ರ ಇರ್ತವೆ. ಯಾವುದು ಅಂದರೆ ಒಂದು ಗೋವಾ, ಇನ್ನೊಂದು ಸಿಕ್ಕಿಮ್, ಓಕೆ? ಇನ್ನೊಂದು ಯಾವುದು ಅಂದರೆ ಮಣಿಪುರ್, ಓಕೆ? ಮಣಿಪುರ್. ಇದನ್ನು ನೆನಪಿಟ್ಕೊಳ್ಳೋದು ಈಸಿ ಗುರು, ನಿಮಗೂ ಇದು ಕೂಡ. ಯಾವುದು ಗೊತ್ತಾ? ಫಸ್ಟು ಮಣಿಪುರು. ಅಲ್ಲಿ ಆಲ್ರೆಡಿ ನೀವು ಮೇಘಾಲಯ ಮತ್ತು ಮಿಜೋರಾಂ ತೊಗೊಂಡಿದ್ದೀರಾ. ಇನ್ನೊಂದು ಯಾವುದಿದೆ ರಾಜ್ಯ? ಮಣಿಪುರ ಉಳಿತದೆ ತಾನೇ? ಕುಕಿ ಮತ್ತು ಮೇಟಿ ಏನು ಜನಾಂಗದ ಜಗಳ ನಡೀತಿದೆ ಅಲ್ವಾ? ರಾಜ್ಯಪಾಲ ಯಾರಿದ್ದಾರೆ? ಲಕ್ಷ್ಮಣ ಆಚಾರ್ಯ, ಅವ್ರದ್ದೆಲ್ಲ ನೆನ್ಪಿಟ್ಕೋಬೇಕಾ? ಯಾಕೆ ನೆನ್ಪಿಟ್ಕೋಬೇಕಂದ್ರೆ ರೀಸೆಂಟಾಗಿ ಅಲ್ಲಿದ್ದರೆ ಜಗಳ ನಡೀತಿದೆ, ಅಲ್ಲಿ ರಾಜ್ಯಪಾಲ, ಮುಖ್ಯಮಂತ್ರಿ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದಕ್ಕೆ ಹೇಳಿದೆ. ಮುಖ್ಯಮಂತ್ರಿ ಸಿಂಗ್, ಯಾವ ಸಿಂಗು ಅದನ್ನು ನೀವು ಕಾಮೆಂಟ್ ಮಾಡಿ, ಓಕೆ? ಸೊ ಒಂದು ಮಣಿಪುರ, ಇನ್ನೊಂದು ಸಿಕ್ಕಿಂ, ಇನ್ನೊಂದು ಮೆಸೇಜ್, ಓಕೆ? ಮೆಸೇಜ್ ಮಾಡೋ,
ಮೆಸೇಜ್ ಮಾಡು ಅಂತ ಹೇಳ್ತಿರ್ತಾನೆ. ಆ ಮೆಸೇಜ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಈ ಮೆಸೇಜಲ್ಲಿ ತಾಲೂಕು ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಮಾತ್ರ ಇದ್ದಾವೆ. ಹೌದಾ? ಗ್ರಾಮ ಪಂಚಾಯತಿ ಈ ಪ್ರಶ್ನೆಗಳು ಏನೀಗ ಅಪ್ಡೇಟಾಗಿ ಕೇಳ್ತಿದ್ದಾನಲ್ವಾ, ಸೊ ನಿಮಗೆ 3 ಪ್ರಶ್ನೆಗಳು ಸಿಕ್ಕವು ಇಲ್ಲೇ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗಳು ಬ್ಯೂಟಿಫುಲ್ ಆಗಿರೋದು. ಓಕೆ, ಎಸ್ ಸಿ ಅವರಿಗೆ, ಓಕೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಟ್ಟೆ ಪಂಚಾಯತಿನಲ್ಲಿ ಎಸ್ ಸಿ ಅವರಿಗೆ ಮೀಸಲಾತಿ ಕೊಡಲ್ಲ ಗುರು ಅಂತ ಹೇಳಿದ ರಾಜ್ಯ ಯಾವುದು? ಹಾಗೆ ಅಲ್ಲಿದ್ರೇನೋ ಅನುಷ್ಠಾನಕ್ಕೆ ತಂದ ರಾಜ್ಯ ಯಾವುದು? ಅಂದರೆ ಅಲ್ಲಿ ಎಸ್ ಸಿ ಅವರಿಗೆ ಆದರೆ ಮೀಸಲಾತಿ ಇಲ್ಲ ಪಂಚಾಯತಿಯಲ್ಲಿ. ಓಕೆ, ವುಮೆನ್ಸ್ಗಿದೆ ಮತ್ತು ಎಸ್ ಸಿ ಅವರಿಗೆ ಮೀಸಲಾತಿ ಇಲ್ಲ. ಯಾವ ರಾಜ್ಯ ಅಂತ ಕೇಳ್ತಾನೆ. ಒಂದೇ ಒಂದು ರಾಜ್ಯ ಇದೆ. ಯಾವುದು? ಅರುಣಾಚಲ. ಓಕೆ, ಅರುಣಾಚಲ್ ಪ್ರದೇಶ ಇದೆ. ಸರಿನಾ? ಅರುಣಾಚಲ್ ಪ್ರದೇಶ ಇದೆಯಲ್ಲ, ಅರುಣಾಚಲ್ ಪ್ರದೇಶದಲ್ಲಿ ಎಸ್ ಸಿ ಅವರಿಗೆ ಮೀಸಲಾತಿ ಇಲ್ಲ. ಈ ಪ್ರಶ್ನೆ ಕೇಳಿದ್ದಾನೆ, ಆಲ್ರೆಡಿ ಕೇಳಿದ್ದಾನೆ. ಓಕೆ, ಯಾವುದಂದರೆ BMTCನಲ್ಲೇ ಏನೋ ಕೇಳಿದ್ದಾನೆ, BMTC ಎಕ್ಸಾಮಲ್ಲಿ. ಸರಿನಾ? ಸೊ ಅದಕ್ಕೆ ಈ 3 ಪ್ರಶ್ನೆಗಳು ನಿಮಗೆ ಯೂಸ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾವುದಾದ್ರೂ ಎಕ್ಸಾಮ್ ಬರೀರಿ ನೀವು, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದನ್ನು ಬರ್ಕೊಂಡು ಇಟ್ಕೊಳ್ಳಿ, ಇದನ್ನು ಮರ್ತು ಬಿಡ್ತೀರಾ. ಓಕೆನಾ? ಈ ನಮಾಮಿ ಮತ್ತು ಮೆಸೇಜ್, ಇನ್ನೊಂದು ಈ ಅರುಣಾಚಲ್ ಪ್ರದೇಶ, ಇವು 3ನ್ನ ಬರ್ಕೊಂಡ್ಬಿಟ್ಕೊಳ್ಳಿ. ನಿಮಗೆ ಯಾವತ್ತೂ ನೀವು ಮರೆಯೋದಿಲ್ಲ. ಕೋಡ್ ಆದರೆ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇಲ್ಲಾಂದರೆ ಟ್ರಯಾಂಗಲ್ ಆದರೂ ಹಾಕ್ಕೊಳ್ಳಿ. ಸೊ ಇದಕ್ಕೆ ಕೂಡ ಟ್ರಯಾಂಗಲ್ ಬರುತ್ತೆ ನಿಮಗೆ ಯಾವುದೇ ಮೆಸೇಜ್ಗೆ. ಓಕೆ, ಗೋವಾ, ಸಿಕ್ಕಿಮು ಮತ್ತು ಇದು ದೊಡ್ಡ ಟ್ರಯಾಂಗಲ್ ಬರುತ್ತೆ, ಅದು ಚಿಕ್ಕ ಟ್ರಯಾಂಗಲ್ ಬರ್ತದೆ. ಸರಿನಾ? ಸೊ ನೆನಪಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವುವು ಸರಿಯಾಗಿ ಹೊಂದಿಕೆ ಆಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಯಾವುದು ಹೊಂದಿಕೆ ಆಗಿದೆ? ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ 1983. ಎಕ್ಸಿಮ್ ಬ್ಯಾಂಕ್ ರೀ. ಓಕೆ, ಓದಿರ್ತೀರಾ ನೀವು ಎಕ್ಸಿಮ್ ಬ್ಯಾಂಕ್? ಎಷ್ಟರಲ್ಲೇ ಓದಿರ್ತೀರಾ? ಜನವರಿ 1, 1987 ಅಂತ ಓದಿರ್ತಿರ್ತಾನೆ. ಸೊ ರಾಂಗ್ ಆಗುತ್ತೆ ಇದು, 83 ಅಂತ ಕೊಟ್ಟರೆ. ಓಕೆ, ರಾಂಗ್ ಆಯಿತು. ಸೊ ನೆಕ್ಸ್ಟ್ ಎ ಎಲ್ಲಾದರೂ ಇದೆಯಾ ಸರಿಯಾಗಿ ಹೊಂದಿಕೆ ಆಗಿ ಅಂತ ಕೇಳಿದಾನೆ. ಎ ಇದೆಯಾ? ತೆಗೆದಾಕ್ಬಿಡಿ. ಎ ಇದೆಯಾ? ತೆಗೆದಾಕ್ಬಿಡಿ. ಓಕೆ, ಸೊ BD CD ಇದಾವೆ. ಈಗ ಇದರಲ್ಲಿ ಯಾವುದಾದ್ರೂ ಒಂದು ರಾಂಗ್ ಮಾಡ್ಬೇಕು ನಾವು ಅಷ್ಟೇ. ಈಗ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ SIDBI 91 ಅಂತ ಕೊಟ್ಟಿದ್ದಾನೆ. SIDBI 91 ಹೇಳಿದ್ದಾನೆ ನೀವು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. SEBI ಅಂತ ಕೊಟ್ಟಿದ್ದಾನೆ. SEBI 1988 ಅಥವಾ 92ನಾ? ಓಕೆ, ಕನ್ಫ್ಯೂಷನ್ ಮಾಡಿದೆ ಅಲ್ವಾ? ಕನ್ಫ್ಯೂಷನ್ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾಯಿದ್ದೀನಿ. ಕೆಲವೊಬ್ರು ಕಾಮೆಂಟ್ ಆಗಿರ್ತಾರೆ, ನೀವು ಹೇಳುವಾಗ ಕನ್ಫ್ಯೂಷನ್ ಮಾಡ್ತೀರಂತ. ಓಕೆನಾ? ಕನ್ಫ್ಯೂಷನ್ ಮಾಡ್ತಾ ಇರ್ತೀನಿ, ಬಟ್ ಅದಕ್ಕೆ ಆನ್ಸರ್ ಕೊಡ್ತೀನಿ. ಬಟ್ ನೀವು ಕನ್ಫ್ಯೂಷನ್ ಆಗಬೇಕು. ಇಲ್ಲಿ ಕನ್ಫ್ಯೂಷನ್ ಆದರೆ ನೀವು ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲ. ಸರಿನಾ? ನೆನಪಿರಿ ನಿಮಗೆ ಇದು. ಓಕೆನಾ? SEBI ಮತ್ತು SIDBI ಎರಡೂ ಬೇರೆ ಬೇರೆ. IDBI ಅಂತ ಬರುತ್ತೆ ಗೊತ್ತಾ? 1964ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂದ್ರೆ ಏನೋ ದೊಡ್ಡ ದೊಡ್ಡ ಇಂಡಸ್ಟ್ರಿಗಿದ್ರೇನೋ ಸಾಲ ಕೊಡ್ತದೆ. ಯಾವುದು? IDBI ಬ್ಯಾಂಕ್. IDBI. SIDBI ಅಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ಗೆ ಲೋನ್ ಕೊಡ್ತದೆ. ಯಾವುದು? SIDBI. ಓಕೆನಾ? SIDBIದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಲಕ್ನೋದಲ್ಲಿದೆ. SIDBI. ಓಕೆ, ಸಿಡ್ದಿ ಅಲ್ಲ. ಓಕೆ, ಸಿಡ್ದಿ ಡಮ್ಮಂದಿ ಅದು ಅಲ್ಲ, ಇದು SIDBI. ಓಕೆ, ಈ SIDBIದು ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಲಕ್ನೋದಲ್ಲಿದೆ. IDBIದು ಮುಂಬೈದಲ್ಲಿದೆ. ಸರಿನಾ? ಈ SIDBI ಹೋಗಿ ಸ್ಟಾರ್ಟ್ ಆಗಿದೆ ಹೇಳ್ಬೋದಾ? 90ರಲ್ಲಿ ಸ್ಟಾರ್ಟ್ ಆಗುತ್ತೆ. ಎಷ್ಟರಲ್ಲಿ? 1990ರಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಆ್ಯಂಡ್ ಬೋರ್ಡ್ ಆಫ್ ಇಂಡಿಯಾ ಇದೆಯಲ್ಲ, ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಪ್ರಕಾರ ಇದು ರಾಂಗ್ ಆಗಿದೆ. ಸೊ ಅದಕ್ಕೆ BD ಮತ್ತು BD ಏನಿದೆಯಲ್ಲ ಇದು ಸರಿ ಆಗುತ್ತೆ. ಬಟ್ ಆ್ಯಕ್ಚುಲಾಗಿ ಇಲ್ಲಿ ನನ್ನ ಪ್ರಕಾರ ಹೇಳೋದಾದರೆ ಇದು ಕೂಡ ರಾಂಗೇ. ಯಾವುದು? ಇದು ಕೂಡ ಏನಿದೆಯಲ್ಲ ಇದು ಕೂಡ ರಾಂಗೇ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಗೊತ್ತಾ? ಇದಕ್ಕೆ SEBIಗೆ ಶಾಸನಾತ್ಮಕ ಸ್ಥಾನ ಯಾವಾಗ ಸಿಕ್ಕಿದೆ ಅಂತ ಕೇಳಿದ್ರೆ 1992. ಬಟ್ SEBI ಸ್ಟಾರ್ಟ್ ಆಗಿದೆ ಯಾವಾಗ ಅಂತ ಕೇಳಿದ್ರೆ 1988. ನೆನಪಿರಲಿ ಇದು ನಿಮಗೆ, 1988. ಓಕೆ, ಎಷ್ಟು? 1988. 1988ರಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ಸ್ಥಾನಮಾನ ಇದು ಇರಲ್ಲ ಅದಕ್ಕೆ. ಶಾಸನಾತ್ಮಕ, ಸಂವಿಧಾನಾತ್ಮಕ ಅಂದರೆ ಸಂವಿಧಾನ ಬಂದಾಗೆ ಬರಬೇಕಾಗಿತ್ತು, ಅದು ಇಲ್ಲ. ಸೊ ಸಂವಿಧಾನ ಅಲ್ಲ ಇದು. ಶಾಸನಾತ್ಮಕ ಸ್ಥಾನ ಇರೋದಿಲ್ಲ ಇದಕ್ಕೆ. ಓಕೆ, ನರಸಿಂಹನ್ ಸಮಿತಿ ಶಿಫಾರಸು ಮಾಡ್ತದೆ ಶಾಸನಾತ್ಮಕ ಸ್ಥಾನ ಕೊಡಪ್ಪ ಇದಕ್ಕೂ ಅಂತೇಳಿ ಗೌರ್ಮೆಂಟ್ಗೆ. ಓಕೆನಾ? ಅವಾಗ ಕೊಡ್ತಾರೆ ಇದು. ಅದು ಯಾವಾಗ ಅಂದರೆ 1992ರಲ್ಲಿ. 2 ಡೇಟ್ ನೆನಪಿರಲಿ ನಿಮಗೆ. SIDBI ಸ್ಟಾರ್ಟ್ ಹೋಗೋದು ಯಾವಾಗ ಅಂದರೆ ಈ SIDBI 1990ರಲ್ಲಿ ಸ್ಟಾರ್ಟ್ ಆಗುತ್ತೆ. IDBI 64ರಲ್ಲಿ, 1964ರಲ್ಲಿ. CVC ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಯಾರ ಸಮಿತಿಯ ಶಿಫಾರಸಿನ ಮೇಲೆಗೆ? KS ಅಂತಾರಾಮ್ ಸಮಿತಿಯ ಶಿಫಾರಸಿನ ಮೇರೆಗೆ. KS ಅಂತಾರಾಮ್ ಸಮಿತಿ ಇನ್ನೊಂದು ಏನು ಶಿಫಾರಸು ಮಾಡ್ತದೆ ಹೇಳ್ಬೋದಾ? ಪಂಚಾಯತ್ ರಿಲೇಟೆಡ್ ಇದ್ರೇನೋ ಅದನ್ನು ಒಂದಿದ್ರೇನೋ ಏನೋ ಶಿಫಾರಸು ಮಾಡ್ತದೆ. ಓಕೆ, ಸಂತಾರಾಮ್ ಸಮಿತಿ. ಓಕೆನಾ? ಹಣಕಾಸು ಇದ್ರೇನೋ ವಿಕೇಂದ್ರೀಕರಣ ಬರಬೇಕು, ಹಣಕಾಸು ಇದ್ರೇನೋ ಕೊಡಬೇಕು ಪಂಚಾಯತಿಗಳಿಗೆ ಅಂತ. ಸರಿನಾ? ಇದು ನೆನಪಿರಲಿ ನಿಮಗೆ. ಸಂತಾರಾಮ್ ಸಮಿತಿ CVCನೂ ಕೂಡ ಮಾಡಿದೆ. ಅದಾದ ನಂತರ ಯಾವುದು ಅಂದರೆ ಪಂಚಾಯತ್ ರಿಲೇಟೆಡ್ ಕೂಡ ಮಾಡಿದೆ. ಸರಿನಾ? ಸೊ ಇಲ್ಲಿ ಯಾವುದಾಗುತ್ತೆ ಅಂದರೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. IFCI. ಈ ಪ್ರಶ್ನೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿದಾನೆ ನೋಡಿಕೊಳ್ಳಿ. ಓಕೆ, ಅಂದರೆ ಪ್ರಶ್ನೆ ಹೇಗೆ ಜಾಸ್ತಿ ಕೇಳಿದಾನೆ ಅಂತ ಹೇಗೆ ಹೇಳ್ತೀನಿ ಅಂದರೆ ಇಂಪಾರ್ಟೆಂಟ್ ಆಗ್ತಿದೆ. ಈಗ ರೀಸೆಂಟಾಗಿ ಜಾಸ್ತಿ ಕೇಳ್ತಾ ಇದ್ದಾನೆ. ಇವಾಗ 2010, 2015ಕ್ಕಿಂತ ಮುಂಚೆ ಇದನ್ನು ಜಾಸ್ತಿ ಕೇಳಿಲ್ಲ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾನೆ ಇದನ್ನು. ಯಾಕಂದರೆ ಮೊದಲ ಬ್ಯಾಂಕ್ ಇದು. ಇಂಡಸ್ಟ್ರಿಯಲ್ಗೆ
ಏನು ಲೋನ್ ಕೊಡ್ತಾರಲ್ವಾ ಇಂಡಸ್ಟ್ರಿಗಳಿಗೆಲ್ಲ, ಆ ಇಂಡಸ್ಟ್ರಿಗಳಿಗೆ ಲೋನ್ ಕೊಡೋಕ್ಕೆ ಮೊಟ್ಟ ಮೊದಲ ಬ್ಯಾಂಕ್ ಯಾವ ಸ್ಟಾರ್ಟ್ ಆಗಿತ್ತು ಅಂದರೆ IFCI. ಓಕೆ, ಇಫ್ಕೆ ಅಂತ ಏನೋ ಇಫ್ಸಿ ಅಂತ ಹಿಂಗೇನೋ ಕರೀತಾರೆ ಇದಕ್ಕೆ. ಓಕೆ, ಶಾರ್ಟಾಗಿ ಹೇಳ್ಬೋದು, ನೀವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತಾರೆ ನಿಮಗೆ ಬಿಟ್ಟಿದ್ದು. ಆ IFCI ಬ್ಯಾಂಕ್ ಇದೆಯಲ್ಲ, ಇದು 1948ರಲ್ಲಿ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಾಗಿ. ಓಕೆ, ಪ್ರಥಮ ಕೈಗಾರಿಕಾ ನೀತಿ ಯಾವಾಗ ಬರ್ತದೆ ಅದು ಕೂಡ 1948ರಲ್ಲೇ. ಸರಿನಾ, ಇದು ನೆನಪಿರಲಿ ನಿಮಗೆ, ಇದನ್ನು ಮರ್ತು ಹೋಗಬೇಡಿ. ಓಕೆನಾ, ಸರಿಯಾ? ಸೊ ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರವನ್ನು ಆಪ್ಷನ್ ಬಿ ಮತ್ತು ಡಿ ಆಯಿತಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 14ನೇ ಪ್ರಶ್ನೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದೇ ಖ್ಯಾತರಾಗಿದ್ದ MS ಸ್ವಾಮಿನಾಥನ್ರವರು ಇತ್ತೀಚೆಗೆ ನಿಧನ ಹೊಂದಿದರು. ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಅಥವಾ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ ಅಂತ ಕೇಳಿದ್ದಾನೆ. ಹೇಳ್ಬೋದಾ? ಯಾವ್ದು ಪಡೆದಿದ್ದಾರೆ? ಬಿ ಮಾತ್ರ ಅಂತ ಕೊಟ್ಟಿದ್ದಾನೆ. ಭಾರತ ರತ್ನ ಅಂತ ನಮ್ಗೆ ಗೊತ್ತಿರ್ತದೆ. ಯಾಕೆಂದರೆ ರೀಸೆಂಟಾಗಿ 2024ರಲ್ಲಿ 5 ಜನ ಕೊಟ್ಟರು. 5 ಜನರಲ್ಲಿ ಇವರು ಕೂಡ MS ಸ್ವಾಮಿನಾಥನ್ ಕೂಡ ಒಬ್ಬರು. ಓಕೆನಾ, ಕರ್ಪೂರಿ ಠಾಕೂರ್ ಅವ್ರಿಗೆ ಕೊಟ್ಟರು, LK ಅಡ್ವಾಣಿ ಅವ್ರಿಗೆ ಕೊಟ್ಟರು, ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಕೊಟ್ಟರು. ಸರಿನಾ, ಸೊ ಇವ್ರಿಗೆ ಕೂಡ ಕೊಟ್ಟಿದ್ದಾರೆ. ಯಾರಿಗೆ? MS ಸ್ವಾಮಿನಾಥನ್ಗೆ. ಸರಿನಾ, ಸೊ ಭಾರತ ರತ್ನ ಅಂತ ಗೊತ್ತಿರುತ್ತೆ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಭಾರತ ರತ್ನ ಏನು ಕೊಡ್ತಾರಲ್ವ, ಇದಕ್ಕಿಂತ ಮುಂಚೆ ಇವರಿಗೆ 3 ಪ್ರಶಸ್ತಿಗಳು ಕೊಟ್ಟಿರ್ತಾರೆ. ಯಾವುದ್ಯಾವುದು? ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಆ ಸ್ಟೆಪ್ ವೈಸೇ ಕೊಡ್ತಾರೆ ಅವರಿಗೆ. ಸರಿನಾ, ಸ್ಟೆಪ್ ವೈಸೇ ಕೊಡ್ತಾರೆ. ಮೊದಲು ಯಾರಿಗೆ ಕೊಡೋದಾದರೆ ಅವರಿಗೆ ಪದ್ಮಶ್ರೀ ಕೊಟ್ಟಿರ್ತಾರೆ. ಸರಿನಾ, ಪದ್ಮಶ್ರೀ ಕೊಡ್ತಾರೆ. ಪದ್ಮಶ್ರೀ ಆದ ನಂತರ ಪದ್ಮಭೂಷಣ ಕೊಡ್ತಾರೆ. ಪದ್ಮಭೂಷಣ ಕೊಟ್ಟ ನಂತರ ಪದ್ಮವಿಭೂಷಣ ಕೊಡ್ತಾರೆ. ಇದು ಭಾರತೀಯರಿಗೆ ಮಾತ್ರ, ಇದು ನೆನಪಿರಲಿ. ಮತ್ತು ಹಾಗಾದರೆ ಯಾರವರು? ಇನ್ನೊಂದಿಬ್ಬರು ಬರ್ತಾರಲ್ವ, ಗಡಿನಾಡ ಗಾಂಧಿ. ಓಕೆನಾ, ಅವರಿಗಿದ್ರೇನೋ ಭಾರತ ರತ್ನ ಕೊಡ್ತಾರೆ. ಮತ್ತು ನೆಲ್ಸನ್ ಮಂಡೇಲಾ ಅವರಿಗೆ ಭಾರತ ರತ್ನ ಕೊಡ್ತಾರೆ. ಅವ್ರಿಗೆ ಕೂಡ ಪದ್ಮಶ್ರೀ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ. ಸರಿನಾ, ಇದು ಭಾರತೀಯರಿಗೆ ಹೇಳ್ತಾ ಇದ್ದೀನಿ. ಇವಾಗ ರೀಸೆಂಟಾಗಿ ಯಾರ್ಯಾರಿಗೆ ಕೊಡ್ತಾರಲ್ವ ಅವ್ರಿಗೆ ಕೊಡೋದೆಲ್ಲ ಇದೇ ಫಾರ್ಮೇಟಲ್ಲಿದೆ. ಸರಿನಾ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪದ್ಮಶ್ರೀ ಕೊಟ್ಟಿರ್ತಾರೆ. ಸೊ ಬಿ ಮತ್ತು ಡಿ ಕನ್ಫರ್ಮ್ ಆಯ್ತಾ? ಇವಾಗ ಬಿ ಇದೆ, ಡಿ ಇಲ್ಲ. ಬಿ ಇದೆ, ಡಿ, ಸಿ ಇದೆ, ಇಲ್ಲಿ ಡಿನೇ ಇಲ್ಲಲ್ವ, ಇದು ರಾಂಗ್ ಆಗುತ್ತೆ. ಎ ಮಾತ್ರ ಇದೆ ಅಂದರೆ ಇಲ್ಲಿ ಎ ಇದ್ದರೆ ಇದು ಸರಿಯಾಗುತ್ತೆ ಇವಾಗ. ಯಾಕಂದರೆ ಬಿ ಡಿ ಬರಬೇಕು ನಮಗೆ. ಇಲ್ಲಿ ಬಿ ಇದೆ, ಡಿ ಇಲ್ಲಲ್ಲ. ಓಕೆ, ಇದಾಗಲ್ಲ. ಸಿ ಇದೆ, ಇಲ್ಲಿ ಬಿ ಇರಬೇಕಾಗಿತ್ತು ನನಗೆ. ಸೊ ಇಲ್ಲಿ ಇದೆ, ಇದಲ್ಲ. ಸೊ ಗೆಸ್ ಮಾಡಿ, ಏನೇ ಮಾಡಿ ಸ್ವಲ್ಪ ಬುದ್ಧಿ ಯೋಚನೆ ಮಾಡಿದ್ರು ನಾವು ಆರಾಮಾಗಿ ಹಾಕ್ಬೋದು. ರಾಮನ್ ಮ್ಯಾಗಸೆ ಪ್ರಶಸ್ತಿ ಈ ಪ್ರಶ್ನೆ ಇದ್ರ ಬಗ್ಗೆ ಕೇಳಿದಾನೆ. ಏನಂದರೆ ಏಷ್ಯಾದ ನೋಬೆಲ್ ಎಂದು ಎದಕ್ಕೆ ಕರಿತೀವಿ ಅಂತ ಕೇಳಿದ್ರೆ ರಾಮನ್ ಮ್ಯಾಗಸೆ ಪ್ರಶಸ್ತಿ ಕರಿತೀವಿ. ಓಕೆನಾ, ರಾಮನ್ ಮ್ಯಾಗಸೆ ಪ್ರಶಸ್ತಿ ಕರಿತೀವಿ. ಯಾವ ದೇಶದಲ್ಲಿ ಕೊಡ್ತಾರೆ ಅಂದರೆ ಫಿಲಿಪೈನ್ಸ್ ದೇಶದಲ್ಲಿ ಕೊಡ್ತಾರೆ. ಫಿಲಿಪೈನ್ಸ್ ಅಂದರೆ ಏನೇನು ಬರಬೇಕಲ್ವ ನಿಮಗೆ? ಬರಬೇಕು. ಓಕೆನಾ, ಯಾವುದು ಅಂದರೆ ಮನಿಲಾ ಅನ್ನೋ ಊರು. ಓಕೆ, ಯಾಕೆ ಬರಬೇಕು? ಅಕ್ಕಿ ಸಂಶೋಧನಾ ಕೇಂದ್ರ ಇದೆ ಅಲ್ಲಿ. ಓಕೆನಾ, ಜಗತ್ತಿನ ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಫಿಲಿಪೈನ್ಸ್ನ ಮನಿಲಾ. ಓಕೆನಾ, ಮನಿ ಒಳಗೆ ಅಕ್ಕಿ ಶೋಧನೆ ಮಾಡ್ತೀವಿ ನಾವು. ಓಕೆ, ಸೊ ಆ ರೀತಿ ಫಿಲಿಪೈನ್ಸ್ನ ಮನಿಲಾ ನೆನ್ಪಿಟ್ಕೊಳ್ಳಿ. ಸೊ ಭಾರತದಲ್ಲಿ ಕಟಕ್, ಒಡಿಶಾದ ಕಟಕ್. ಕರ್ನಾಟಕದಲ್ಲಿ ನಮ್ಮ ಕೊಪ್ಪಳ ರೀ. ಕೊಪ್ಪಳದಲ್ಲಿ ಯಾವುದು? ಕಾರಟಗಿ. ಓಕೆನಾ, ಆ್ಯಕ್ಚುಲಾಗಿ ನವಲಿ ಅಂತಲೇ ಊರಿದೆ ಅದು, ಬಟ್ ಅಲ್ಲಿ ತಾಲೂಕು ಹೇಳೋದಾದ್ರೆ ನಾವು ಕಾರಟಗಿ ಅಂತ ಹೇಳ್ತೀವಿ. ಓಕೆನಾ, ಗಂಗಾವತಿ ಕೂಡ ಹೇಳ್ತಿದ್ವಿ, ಬಟ್ ಆ್ಯಕ್ಚುಲಾಗಿ ಊರು ಬಂದರೆ ನವಲಿ ಅಂತ ಊರು ಬರ್ತದೆ ಅದು. ಓಕೆನಾ, ಆ ನವಲಿನಲ್ಲೇ ಇನ್ನೊಂದು ನವಲಿ ಬಗ್ಗೆ ಇನ್ನೊಂದು ನಿಮಗೆ ನೆನಪು ಬರಬೇಕು. ಏನೇನು ಬರಬೇಕು ಅಂದರೆ ತುಂಗಭದ್ರಾ ಏನಿದೆ ಅಲ್ವಾ, ಅದರದ್ದು ಒತ್ತಡ ಜಾಸ್ತಿ ಆಗ್ತಿದೆ. ಅದಕ್ಕೆ ಇನ್ನೊಂದು ಎಡಿಷ್ನಲ್ ಆಗಿ, ಅದಕ್ಕೆ ಒಂದು ಪ್ಯಾರಲಲ್ ಆಗಿ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಇದ್ದಾರೆ. ಆ ಡ್ಯಾಮ್ ಎಲ್ಲಿ ಕಟ್ಟಬೇಕು ಅಂತ ಇದ್ದಾರೆ ಅಂದರೆ ಇದೇ ನವಲಿ ಅನ್ನೋ ಗ್ರಾಮ ಇದೆಯಲ್ವಾ, ಕೊಪ್ಪಳ ಜಿಲ್ಲೆಯ ನವಲಿ ಗ್ರಾಮ, ಅಲ್ಲಿ ಕಟ್ಟಬೇಕು ಅಂತ ಇದ್ದಾರೆ. ಕಾರಟಗಿ ತಾಲೂಕಿನಲ್ಲಿ ಬರ್ತದೆ ಅದು. ಓಕೆನಾ, ಸೊ ನೆನಪಿರಿವಲ್ಲ. ಸೊ ಭಾರತ ರತ್ನದಿಂದ ನಮಗೆ ನವಲಿ ಬಲ್ಲಿ ಎಂಡ್ ಆಯಿತು. ಸೊ ನೀವು ಓದೋದು ಯಾವಾಗಲೂ ಕೂಡ ಇದೇ ರೀತಿ ಎಂಡ್ ಆಗಬೇಕು. ನೀವೇನು ಓದ್ತಾ ಇದ್ದೀರಲ್ವ ಅದರಲ್ಲೇ ಎಂಡ್ ಆದರೆ ಅದು ಎಂಡ್ ಅಲ್ಲ ಅದು. ಓಕೆ, ನೀವು ಮಾತಾಡ್ತಿರ್ತೀರಲ್ವ ಫ್ರೆಂಡ್ಸ್ ಜೊತೆ, ಏನೋ ಮಾತಾಡ್ತಿರ್ತೀರಿ, ಎಲ್ಲೋ ಎಂಡ್ ಆಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ. ಸೊ ಇದನ್ನು ಕೂಡ ಇಂಟ್ರೆಸ್ಟ್ ಕೊಡಿ, ಆ ರೀತಿ ಎಲ್ಲೋ ಎಂಡ್ ಆಗುತ್ತೆ. ಸೊ ಎಲ್ಲ ಕೂಡ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಅಷ್ಟೇ. ಸೊ ಜಾಸ್ತಿ ಮಾತಾಡ್ತಾ ಇದ್ದರೆ ಏನಿಲ್ಲ, ಡಬಲ್ ಟ್ಯಾಪ್ ಮಾಡಿ ಮಾತನ್ನ ಸ್ಕಿಪ್ ಮಾಡಿಬಿಡಿ ಅಷ್ಟೇ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ನಡೆಯುವ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪಂದ್ಯಾವಳಿಗಳನ್ನು ಕ್ರಮವಾಗಿ ಬರೆದರೆ ಹೀಗಿರ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಈ ಪ್ರಶ್ನೆನ SSCನಲ್ಲಿ ಕೇಳಿದ್ದ, ಇದೇ ವರ್ಷ ಕೇಳಿದ್ದಾನೆ. ಓಕೆ, SSCನಲ್ಲಿ ಕೇಳಿದ್ದ, ಇದೇ ವರ್ಷ ಕೇಳಿದ್ದಾನೆ. ಇನ್ನೊಂದು ಈ ಪ್ರಶ್ನೆ PSನಲ್ಲಿ ಕೇಳಿದ್ದಾನೆ, PC ದಲ್ಲಿ ಕೇಳಿದ್ದಾನೆ. PC ಪ್ರಶ್ನೆ ಇದು ಆ್ಯಕ್ಚುಲಾಗಿ PC ನಲ್ಲಿ ಕೇಳಿದ್ದಾನೆ ಈ ಪ್ರಶ್ನೆ. ಸರಿಯಾ? ಸೊ PC ನಲ್ಲಿ ಇರೋದು ಇದಕ್ಕೆ ಬರಬಾರ್ದು ಅಂತಿದೆಯಾ? ಬಂತಲ್ವಾ? ಸೊ ಯಾವುದಾಗುತ್ತೆ ಅಂದರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಇದೆಯಲ್ಲ, ಆಸ್ಟ್ರೇಲಿಯನು ಫಸ್ಟ್ ಬರುತ್ತೆ. ಓಕೆ, ಆಸ್ಟ್ರೇಲಿಯನ್ ಫಸ್ಟ್ ಬರುತ್ತೆ, ಫ್ರೆಂಚ್ ಸೆಕೆಂಡ್ ಬರುತ್ತೆ, ಥರ್ಡ್ ಯಾವುದು ಬರುತ್ತೆ ಅಂದರೆ US ಬರುತ್ತೆ, ಫೋರ್ತ್ ವಿಂಬಲ್ಡನ್ ಬರುತ್ತೆ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆನಾ, ಫಸ್ಟು ಆಸ್ಟ್ರೇಲಿಯಾ, ಸೆಕೆಂಡು ಫ್ರೆಂಚ್, ಅದಾದ ನಂತರ ಥರ್ಡು US, ಅದಾದ ನಂತರ ಫೋರ್ತು ವಿಂಬಲ್ಡನ್. ಓಕೆ, ವಿಂಬಲ್ಡನ್ ಇವೆಲ್ಲ ಗ್ರ್ಯಾಂಡ್ ಸ್ಲ್ಯಾಮ್ಗಳು. ಓಕೆನಾ, ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲ್ಯಾಮ್ ನಡೀತವೆ. ಆ 4 ಗ್ರ್ಯಾಂಡ್ ಸ್ಲ್ಯಾಮ್ನ ನಾವು ಕ್ರಮವಾಗಿ ಬರೆದ್ರೆ ಹಿಂಗೆ ಆಗುತ್ತೆ. ಕ್ರಮವಾಗಿ ಅಂತ ಕೇಳಿದ್ರೆ ಹೆಂಗಂದರೆ, ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಇದೆಯಲ್ಲ, ಇದು ಮಾರ್ಚ್ದಲ್ಲಿ ನಡೀತದೆ. ಫ್ರೆಂಚ್ದು ಮೇದಲ್ಲಿ ನಡೀತದೆ. ಅದಾಂದರೆ US ಓಪನ್ ಟೆನ್ನಿಸ್ ಟೂರ್ನಿ
ಜೂನ್ ಜುಲೈನಲ್ಲಿ ನಡೀತದೆ. ಓಕೆನಾ. ವಿಂಬಲ್ಡನ್ನು ಸೆಪ್ಟೆಂಬರ್ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ನಡೀತದೆ. ಸೊ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಬರೆದ್ರೆ ಹೀಗೆ ಆಗುತ್ತೆ ತಾನೇ ಅಲ್ವಾ. ಕನ್ಫ್ಯೂಷನ್ ಆಗಬೇಡಿ, ನೀವು ಯಾವುದಕ್ಕೂ ಕನ್ಫ್ಯೂಷನ್ ಆಗಬೇಡಿ. ಒಂದೆರಡು ಸರಿ ನೀವು ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಓಕೆನಾ. ನೀವು ಮ್ಯಾಕ್ಸಿಮಮ್ ನೀವು ಇದನ್ನೇ ನೀವು ಫ್ರೆಶರ್ ಆಗಿರ್ತೀರ, ನಿಮಗೆ ಐಡಿಯಾ ಬರ್ತದೆ. ಓಕೆನಾ. ಕ್ವಶನ್ ಪೇಪರ್ ಆಲ್ವೇಸ್ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಇಷ್ಟು ಹೇಳ್ತಾ ಇರೋದು ಯಾಕಂದರೆ ಕ್ವಶನ್ ಪೇಪರ್ ನೋಡ್ದೇನೆ ಮಾತಾಡ್ತಾ ಇರ್ತೀರ. ಓಕೆನಾ. ಸೊ ಅದು ರಾಂಗ್ ಆಗುತ್ತೆ. ಓಕೆ, ನೀವು ಮಾತಾಡಿದ್ರೆ ರಾಂಗೇ, ಅದು ನಾನು ಮಾತಾಡಿದ್ರೆ ರಾಂಗೇ ಆಗುತ್ತೆ. ಸರಿನಾ. ಅದಕ್ಕೆ ಕ್ವಶನ್ ಪೇಪರ್ ಆಲ್ವೇಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕ್ವಶನ್ ಪೇಪರ್ ಟಫ್ ಬರ್ತಾ ಇದೆ, ಇನ್ನೂ ದಿನಕ್ಕೆ ಟಫ್ ತೆಗಿತಾ ಇದ್ದಾನೆ. ಟಫ್ ತೆಗಿತಾ ಇದೇನೆಂದರೆ ಬೇರೆ ಎಲ್ಲೋದು ಉಗಂಡದಿಂದ ತಂದಿರಲ್ಲ. ಇದೇ ಪ್ರಶ್ನೆನ ಡಿಫಿಕಲ್ಟಿ ಸ್ವಲ್ಪ ಇದ್ರೆ ಆಳವಾಗಿ ಹಿಡಿದು ಕೇಳ್ತಾನೆ ಅಷ್ಟೇ. ಸರಿನಾ. ಸೊ ಬೇಸಿಕ್ ಗೊತ್ತಿದ್ರೆ ನಮ್ಗೆ ಆಳವಾಗಿ ಓದೋಕ್ಕೆ ನಮಗೂ ಕೂಡ ಇದ್ರೆ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋದಾದರೆ ಯಾವುದಂದರೆ 16ನೇ ಪ್ರಶ್ನೆ. ಕರ್ನಾಟಕದ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಏನೆಂದು ನಾಮಕರಣ ಮಾಡಲಾಗಿದೆ? ನಾಮಕರಣ ಅಲ್ಲ, ಮರುನಾಮಕರಣ ಮಾಡಲಾಗಿದೆ. ಅರಿವು ಕೇಂದ್ರ, ಶಿಕ್ಷಣ ಕೇಂದ್ರ, ಕಲಿಕಾ ಕೇಂದ್ರ, ಜ್ಞಾನ ಕೇಂದ್ರ ಅಂತ ಕೇಳಿದಾಗ ಅರಿವು ಕೇಂದ್ರ. ಓಕೆ, ಈಸಿಯಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಯಾಕೆಂದರೆ ಈ ವರ್ಷ ಪ್ರಶ್ನೆ ಪತ್ರಿಕೆ ಏನೇನು ಬಂದಿದ್ದಾವಲ್ಲ ಅದನ್ನೆಲ್ಲ ನಾನು ಸಾಲ್ವ್ ಮಾಡಿದ್ದೀನಿ ಆ್ಯಕ್ಚುಲಾಗಿ. ಓಕೆನಾ. ಸಾಲ್ವ್ ಮಾಡೋಕ್ಕೆ ಬಿಡಿ, ನಾನು ನೋಡೋದಾದ್ರೂ ನೋಡಿದ್ದೀನಿ. ಅಲ್ಲಿ ಆಪ್ಷನ್ ಇದು ಇದ್ದಿತ್ತಿಲ್ಲ ಆ್ಯಕ್ಚುಲಾಗಿ. ಇವು 3 ಇದೆ ಅಲ್ವಾ, ಅಲ್ಲಿ ಕೊಟ್ಟಿರಲಿಲ್ಲ. ಅಲ್ಲಿ ಬೇರೆ ಆಪ್ಷನ್ ಇದು. ಅರಿವು ಕೇಂದ್ರ ಅನ್ನೋದು ಅಲ್ಲಿ ಕಾಮನ್ ಆಗಿದೆ, ಇಲ್ಲಿ ಕಾಮನ್ ಆಗಿದೆ. ಅದಕ್ಕೆ ನಾನು ಹೇಳ್ತೀನಿ. ಓಕೆ, ಹೀಗಾದರೂ ನೋಡ್ಕೊಳ್ಳಿ. ಇದು ಯಾಕೆಂದರೆ 2023 ಮತ್ತು 24ನೇದು ಏನು ಇದು ಬಿಟ್ಟಿದ್ದಾರಲ್ವ, ಯಾವುದಂದರೆ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅರಿವು ಕೇಂದ್ರ ಅಂತ ರಿನೇಮ್ ಮಾಡಿದ್ದೀವಿ ಅಂತ. ಓಕೆ, ರಿನೇಮ್ ಮಾಡಿದ್ದಾರೆ ಅರಿವು ಕೇಂದ್ರಗಳು ಅಂತ. ಈ ಪ್ರಶ್ನೆ ಆಲ್ರೆಡಿ FDAದಲ್ಲಿ ಕೇಳಿದ್ದಾನೆ. ಯಾವುದೋ ಮೊನ್ನೆ ಜೂನ್ ಜುಲೈಯಲ್ಲೇನೋ ನಡೀತು ಅನಿಸುತ್ತೆ, ಅಲ್ಲಿ ಕೇಳಿದ್ದ, ಇಲ್ಲಾಂದರೆ ಯಾವುದೋ ಕೇಳಿದ್ದ. ಬಟ್ ಇದೇ ವರ್ಷ ಕೇಳಿದ್ದಾನೆ ಇದನ್ನು. ಒಂದೆರಡು ಪ್ರಶ್ನೆ ಪತ್ರಿಕೆಗಳು ಕೇಳಿದ್ದಾನೆ. ಇದು ಒಂದರಲ್ಲಿ ಹೊಂದಿಸಿ ಬರೆಯೋದು ಕೊಟ್ಟಿದ್ದಾನೆ, ಒಂದು ಡೈರೆಕ್ಟಲ್ಲೇ ಕೇಳಿದ್ದಾನೆ ಇದೇ ರೀತಿ. ಸರಿನಾ. ಸೊ ಇದು ಯಾವುದಂದರೆ ಅರಿವು ಕೇಂದ್ರ, ಅರಿವು ಬರಬೇಕು ನಿಮಗೆ ಅನ್ನೋದು. ಸರಿನಾ. ಓದೋರಿಗೆ ಇದು ಕೊಟ್ಟಿದ್ದಾನೆ, ಯಾವುದು ಕರ್ನಾಟಕದ ಗ್ರಾಮ ಪಂಚಾಯತಿಗಳನ್ನು. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೆಳಗಿನ ಯಾವುದು ಅಥವಾ ಯಾವುವು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಓಕೆ, ಸೊ ಗ್ರೀಸ್ ರಾಜಧಾನಿ ಅಥೆನ್ಸ್. ಸೊ ಎ ಸರಿಯಾಗಿದೆ. ಓಕೆ, ಫಸ್ಟ್ ಟೈಮ್ ಒಲಿಂಪಿಕ್ಸ್ ಎಲ್ಲ ನಡೀತಲ್ವಾ. ಸೊ ಸರಿಯಾಗಿರ್ಬೇಕು, ನಿಮ್ಗೆ ಗೊತ್ತಿರುತ್ತೆ. ಗ್ರೀನ್ಸ್ನ ಅಥೆನ್ಸ್ ಅಂತ ಹೇಳಿ ಓದಿರ್ತೀರ. ಸೊ ಎ ಸರಿಯಾಗಿದೆ ಅಂದರೆ ಅವ್ನು ಹೊಂದಿಕೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾನೆ. ಎ ರಾಂಗ್ ಆಗಬೇಕು. ಸೊ ನೆಕ್ಸ್ಟ್ ಇದ್ರೆ ಇಲ್ಲಿ BCದಲ್ಲಿ ಯಾವುದಾದ್ರೂ ಒಂದು ರಾಂಗ್ ಮಾಡ್ಬೇಕು ನಾವು ಅಷ್ಟೇ. ಈಗ ಜೋರ್ಡಾನ್ ಟೆಹರಾನ್ ಅಂತ ಕೊಟ್ಟಿದ್ದಾನೆ. ಇರಾನ್ ಟೆಹರಾನ್ ಅಲ್ವಾ. ಸೊ ಇರಾನ್ದು ಟೆಹರಾನ್ ಯುದ್ಧ ನಡೀತಾ ಇದೆ. ಇರಾನ್ ಟೆಹರಾನ್ ಮೇಲೆ ಇದ್ರೆ ಬಾಂಬ್ ಬಿತ್ತು. ಓಕೆ, ಖಜಾನಲ್ಲಿ ಬಾಂಬ್ ಬಿತ್ತು, ಇಸ್ರೇಲ್ ಮೇಲೆ ಬಾಂಬ್ ಬಿತ್ತು, ಟೆಲ್ ಅವ್ಯೂ ಮೇಲೆ ಬಾಂಬ್ ಬಿತ್ತು. ಓದಿರ್ತೀರಾ, ಪೇಪರ್ ಓದಿರ್ತೀರಾ. ಸೊ ಗೊತ್ತಿರುತ್ತೆ ಟೆಹರಾನ್ ಎಲ್ಲಿದೆ, ಇರಾನ್ ರಾಜಧಾನಿ ಅದು. ಸೊ ಜೋರ್ಡಾನ್ ರಾಜಧಾನಿ ಹೇಗಾಗುತ್ತೆ ಗುರು? ಅದು ಆಗೋದಿಲ್ಲ ಅಲ್ವಾ. ಸೊ ಯಾವುದು ನೈರೋಬಿ ಸರಿಯಾಗಿದೆ. ಯಾವುದು UNEP, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ಓಕೆ, ಅದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಇದೇ ನೈರೋಬಿದಲ್ಲಿದೆ. ಸೊ ಅದಕ್ಕಾದ್ರೆ ನಿಮ್ಗೆ ಗೊತ್ತಿರ್ತದೆ ಕಿನ್ಯಾದಲ್ಲಿದೆ ಅಂತ. ಸರಿನಾ. ಸೊ ಸರಿಯಾಗಿದೆ ಅಲ್ವಾ ಸಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ AC ಇರಬಾರ್ದು ನೋಡಿ. ಓಕೆ, ಒಂದು ಹೊಂದಿಕೆ ಆಗಲಾರ್ದು ಕೇಳಿದ್ದಾನೆ. AC ಇರಬಾರ್ದು. ಸಿ ಇದೆ ರಾಂಗು. ಸೊ B ಮಾತ್ರ ರೈಟ್ ಇದೆ. ಓಕೆನಾ. ಸರಿ, B ಮಾತ್ರ ರಾಂಗ್ ಇದೆ. ಯಾಕೆ B ಮಾತ್ರ ರಾಂಗ್ ಇದೆ? ಲಾಟ್ನಿಯಾ ಅದಕ್ಕೆ ರಿಗಾ ಅಂತ ನನಗೆ ಗೊತ್ತಿರಲಿಲ್ಲ ಅಂದ್ರೆ ನನಗೆ ಆಪ್ಷನ್ ಸಿಕ್ತಲ್ವಾ. ಸೊ ಲಾಟ್ನಿ ಯಾಕೆ ನೋಡೋಕ್ಕೆ ಹೋಗ್ತೀರಾ ನೀವು? ಓಕೆನಾ. ಇದೇ ರೀತಿ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಸಾಲ್ವ್ ಮಾಡುವಾಗ ಇದೇ ಯೋಚನೆ ಮಾಡಬೇಕು. ಲಾಟ್ನಿಯಾ ನನಗೆ ಗೊತ್ತಿಲ್ಲ ಅಂತ ಮುಂದೆ ಹಾರೋದಲ್ಲ. ಓಕೆನಾ. ಲಾಟ್ನಿಯಾ ಗೊತ್ತಿರಲಿಲ್ಲ ಅಂದ್ರೆ ನಿಮ್ಗೆ ಆನ್ಸರ್ ಸಿಕ್ತು. ಓಕೆ, ಲಾಟ್ನಿಯಾ ಅನ್ನೋದು ನಿಮಗಲ್ಲ, ನನಗೂ ಗೊತ್ತಿರಲಿಲ್ಲ. ಬಟ್ ನಾನು ಇವಾಗ ಚೆಕ್ ಮಾಡಿದ್ದೀನಿ, ಅದನ್ನು ರಿಗಾ ಅಂತ, ಅದಕ್ಕೆ ಸರಿಯಾಗಿದೆ ಉತ್ತರ. ಬಟ್ ಇಲ್ಲಿ ನೀವು ಆಪ್ಷನ್ ಅದಕ್ಕೆ ನೀವು ಯೋಚನೆ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಹಾಕ್ಬೋದು. ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಕಂಡ ಯಾವುದು ನೆರಳು ಗೊಂಬೆಯಾಟ ಗುಂಪಿಗೆ ಸೇರಿದೆ ಅಂತ ಕೊಟ್ಟಿದ್ದಾನೆ. ನೆರಳು ಗೊಂಬೆಯಾಟ. ಓಕೆ, ನೆರಳು ಗೊಂಬೆಯಾಟ ಅಂದರೆ ಗೊಂಬೆ ಆಡಿಸ್ತಾರೆ, ಅದರ ನೆರಳಿನಿಂದ ಅದೊಂದು ರೀತಿ ಚೆನ್ನಾಗಿ ಅನ್ನಿಸ್ತದೆ, ಡ್ರಾಮಾ ರೀತಿ. ಓಕೆನಾ. ಸೊ ಇದನ್ನು ನೋಡಿರ್ತೀರ ನೀವು, ಶಾರ್ಟ್ಸಲ್ಲಿ ಎಲ್ಲ ನೋಡಿರ್ತೀರ. ಓಕೆ, ಯಾವುದು ತೊಗಲು ಗೊಂಬೆ ಆಟ ಅಂತ ಕೊಟ್ಟಿದ್ದಾನೆ. ಹೌದಾ, ತೊಗಲು ಗೊಂಬೆ ಆಟ ಇದು ಸರಿಯಾಗಿದೆ. ಓಕೆ, ಅದನ್ನು 3 ಆಪ್ಷನಲ್ಲಿ ಕೊಟ್ಟಿದ್ದಾನೆ ಅಂದರೆ ಸರಿಯಾಗಿರುತ್ತೆ ಮ್ಯಾಕ್ಸಿಮಮ್. ಸೊ ತೊಗಲು ಗೊಂಬೆ ಆಟ ಏನಿದೆಯಲ್ಲ ಇದು ನೆರಳು ಗೊಂಬೆ ಆಟ. ಓಕೆ, ಈ ತೊಗಲು ಗೊಂಬೆ ಆಟ ಎಲ್ಲಿ ಫೇಮಸ್ ಇದೆ ಅಂದರೆ ಜಾಸ್ತಿಯಾಗಿ ಇದರಲ್ಲಿ ಕೊಪ್ಪಳದಲ್ಲಿ ಜಾಸ್ತಿ ಫೇಮಸ್ ಇದು. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬೊಮ್ಮಲಾಟಂ ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಕುಂದೇರಿ ಅಂತ ಕೊಟ್ಟಿದ್ದಾನೆ. ಇನ್ನೊಂದೇನೆಂದರೆ ರಾವಣಾಚ್ಚಂ ಅಂತ ಕೊಟ್ಟಿದ್ದಾನೆ, ಮತ್ತು ತೋಲು ಬೊಮ್ಮಲಾಟ ಅಂತ ಕೊಟ್ಟಿದ್ದಾನೆ. ಸರಿನಾ. ಈ ರಾವಣಾಚ್ಚಂ ಮತ್ತು ತೋಲು ಬೊಮ್ಮಲಾಟ ಇವೆರಡು ಕೂಡ ನೆರಳು ಗೊಂಬೆ ಆಟಕ್ಕೆ ಸಂಬಂಧಿಸಿದ್ದಾವೆ. ಇವು ಗೊಂಬೆ ಆಟವೇ, ಇವು ಕೂಡ ಬೊಮ್ಮಲಾಟ ಮತ್ತು ಕುಂದೇರಿ ಇವು ಕೂಡ ಬೊಂಬೆ ಆಟವೇ. ಬಟ್ ನೆರಳು ಬೊಂಬೆ ಆಟ ಅಲ್ಲ. ಓಕೆನಾ. ನೆರಳು ಬೊಂಬೆ ಆಟ ಅಲ್ಲ. ಸರಿನಾ. ನೆರಳು ಬೊಂಬೆ ಆಟ ಅಂದರೆ ಹೆಂಗೆ ಅಂದರೆ ಇವಾಗೊಂದು ಪರದೆ ಹಾಕಿರ್ತಾರೆ. ಸರಿನಾ. ಬಿಳಿ ಪರದೆ ಹಾಕಿರ್ತಾರೆ. ಈ ಬಿಳಿ ಪರದೆ ಹಿಂದ್ಗಡೆ ಓಕೆನಾ ಅಲ್ಲಿ ಗೊಂಬೆಯಿಂದ ಏನೋ ಇದ್ರೇನೋ ಕೆಲವೊಂದು ಸನ್ನೆಗಳು ಮಾಡೋದು, ಏನೋ ಒಂದು ಡ್ಯಾನ್ಸ್ ಮಾಡಿಸೋದು, ಏನೋ ಒಂದು ಮಾಡ್ತಿರ್ತಾರೆ. ಅದ್ರ ಹಿಂದ್ಗಡೆ ಒಂದು ಲ್ಯಾಂಪ್ ಹಚ್ಚಿರ್ತಾರೆ. ಓಕೆ, ಆ ಲ್ಯಾಂಪ್ದು ಬೆಳಕು ಎದ್ರ ಮೇಲೆ ಬೀಳ್ತದೆ, ಆ ಗೊಂಬೆ ಮೇಲೆ ಬೀಳ್ತದೆ. ಆ ಗೊಂಬೆ ಇದ್ದರೆ ಪ್ರತಿಬಿಂಬ ಎದ್ರ ಮೇಲೆ ಬೀಳ್ತದೆ, ಈ ಪರದೆ ಮೇಲೆ ಬೀಳ್ತದೆ. ಇಲ್ಲಿ ಮುಂದೆ ಏನು ಕೂತಿರ್ತಾರಲ್ವ ಜನಗಳು, ಓಕೆ, ಇಲ್ಲಿ ಜನಗಳು ಇವ್ರಿಗೆ ಇದ್ರ ಮಜಾ ಸಿಗ್ತದೆ. ಸರಿನಾ. ಇದೆ ನೆರಳು ಗೊಂಬೆ ಆಟ.
ಯಾವುದ್ಯಾವುದು? ಒಂದು ತೊಗಲು ಗೊಂಬೆ ಆಟ, ರಾವಣ ಅಚ್ಚ ಮತ್ತು ತೋಲು ಬೊಮ್ಮಲಾಟ. ಹೊಸ ಪ್ರಶ್ನೆ ನೋಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ 19ನೇ ಪ್ರಶ್ನೆ ಏನಿದೆ ಅಂದರೆ, ಸ್ಟಾರ್ ಸಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವ್ಯಾವ ಹೇಳಿಕೆ ಸರಿಯಾಗಿದ್ದಾವೆ? ಸೊ 19ನೇ ಪ್ರಶ್ನೆ ಅಲ್ವಾ? ಯಾವ ಹೇಳಿಕೆ ಸರಿಯಾಗಿದ್ದಾವಲ್ಲ, ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಒಂದೇ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ, ಇದು WWF ಸಂಸ್ಥೆಯ IUCN ಜೊತೆಗೆ ಆರಂಭಿಸಿರುವ ಜೈವಿಕ ಸಂರಕ್ಷಣಾ ಉಪಕ್ರಮವಾಗಿದೆ ಅಂತ ಕೊಟ್ಟಿದ್ದಾನೆ. ಇದು ಹೊಸ ಬಾಹ್ಯಾಕಾಶ ಆಧಾರಿತ ಟೆಲಿಸ್ಕೋಪ್ಗಾಗಿ ನಾಸಾ ಮತ್ತು ಜಾಕ್ಸಾ ಜಂಟಿಯಾಗಿ ಆರಂಭಿಸಿರುವ ಯೋಜನೆಯಾಗಿದೆ ಅಂತ ಕೊಟ್ಟಿದ್ದಾನೆ. ISA ಆರಂಭಿಸಿರುವ ಒಂದು ಸೋಲಾರ್ ಯೋಜನೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಈ ಸ್ಟಾರ್ ಸಿ ಇದೆಯಲ್ವಾ, ಈ ಸ್ಟಾರ್ ಸಿಗೆ ಸಂಬಂಧಿಸಿದ್ದು ಇದಕ್ಕೆ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಏನಿದೆಯಲ್ಲ, ಇದು ಆರಂಭಿಸಿರುವ ಸೋಲಾರ್ ಯೋಜನೆ ಆಗಿದೆ. ಅದು ಯಾವುದು? ಸ್ಟಾರ್ ಸಿ ಅಂದರೆ ನಮಗೆ ಡೈರೆಕ್ಟಾಗಿ ಹೋಗೋದೇ ಇಲ್ಲೆಂದರೆ ಇಸ್ರೋ, ನಾಸಾ, ಅದಕ್ಕೆ ಥಿಂಕ್ ಮಾಡ್ತೀವಿ ನಾವು ಸ್ಟಾರ್ ಸಿ ಅನ್ನೋದು ಅದ್ರ. ಓಕೆನಾ? ಸೊ ಅದಕ್ಕೆ ಆ ರೀತಿ ಕನ್ಫ್ಯೂಷನ್ ಆಗಿ ಕೊಟ್ಟಿದ್ದಾನೆ ಅಷ್ಟೇ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅವರು ಸ್ಟಾರ್ಟ್ ಮಾಡಿದ ಒಂದು ಸೋಲಾರ್ ಯೋಜನೆ ಆಗಿದೆ. ಯಾವುದು? ಸ್ಟಾರ್ ಸಿ ಅನ್ನೋದು. ಒಂದಲ್ಲ ಎರಡು ಸರಿ ನೀವು ಓದ್ಕೊಳ್ಳಿ, ಬರ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಸೋಲಾರ್ಗೆ ಜಗತ್ತಿನಲ್ಲಿ ನಾವೇ ಸಾರ್ವಭೌಮ ರೀತಿ ಇದ್ರೇನೋ ಇವಾಗ ಆಡ್ತಿದ್ದೀವಿ. ಓಕೆನಾ? ಅಂದರೆ ಅದರದ್ದು ಅಲಯನ್ಸ್ ಕ್ರಿಯೇಟ್ ಮಾಡಿರೋದು ನಾವೇ, ಈಗ ಅದನ್ನು ಅಧ್ಯಕ್ಷತೆ ವಹಿಸ್ಕೊಂಡಿರೋದು ನಾವೇ. ಈ ವರ್ಷ ನಮಗೆ ಅಧ್ಯಕ್ಷತೆ ಇದೆ ಯಾವುದು? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ. ಸರಿನಾ? ಶುಗರ್ ಇಂಡಸ್ಟ್ರಿಗೆ ಅದು ಕೂಡ ನಾವೇ ಅಧ್ಯಕ್ಷತೆ ವಹಿಸ್ಕೊಂಡಿದ್ದೀವಿ ಜಗತ್ತಲ್ಲಿ. ಸರಿನಾ? ಮತ್ತು ಟ್ರೇಡ್ ಆರ್ಗನೈಸೇಷನ್ ಇದೆಯಲ್ವಾ, WTO, ಅದರದ್ದು ಉಪಾಧ್ಯಕ್ಷ ಸ್ಥಾನ ಅಂದ್ರೇನೋ, ಈಗ ಟ್ರೇಡಿಂಗ್ ಆಗುತ್ತೆ ಅಲ್ವಾ ಫೆಸಿಫಿಕ್ ಓಷನಲ್ಲಿ, ಅದರದ್ದು ಉಪಾಧ್ಯಕ್ಷ ಸ್ಥಾನ ಕೂಡ ನಮಗೆ ಸಿಕ್ಕಿದೆ. ಅಧ್ಯಕ್ಷ ಅಲ್ಲ, ಉಪಾಧ್ಯಕ್ಷ ಸ್ಥಾನ. ಸರಿನಾ? ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ISA ಅನ್ನೋದು, ISA ಫುಲ್ ಫಾರ್ಮ್ ಕೇಳ್ಬೋದು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಸರಿನಾ? ಈ ವರ್ಷ ಯಾವ ದೇಶ ಅಧ್ಯಕ್ಷತೆ ವಹಿಸ್ಕೊಂಡಿದೆ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಬಂದರೆ ನಿಮಗೆ ನಮ್ಮ ಹೆಮ್ಮೆಯ ಭಾರತ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 19 ಪ್ರಶ್ನೆ ಆಯಿತು. 20ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಈ ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ದುಧ್ವಾ. ಓಕೆ, ದುಧ್ವಾ, ಬಂಡೀಪುರ್, ಪೆರಿಯಾರ್ ಮತ್ತು ಸರಿಸ್ಕಾ. ಓಕೆ, ಪೆರಿಯಾರ್ ಗೊತ್ತಿರುತ್ತೆ ನಿಮಗೆ, ಕೇರಳ ಅಂತ. ಬಂಡೀಪುರ ಗೊತ್ತಿರುತ್ತೆ, ಕರ್ನಾಟಕ ಅಂತ. ಅದಾದ ನಂತರ ನೆಕ್ಸ್ಟ್ ಏನಿದೆ, ದುಧ್ವಾ ಅಂತ ಗೊತ್ತಿರುತ್ತೆ. ದುಧ್ವಾ ಯಾವುದು ಅಂದರೆ ಉತ್ತರ ಪ್ರದೇಶ್. ಸರಿಸ್ಕಾ ಅಂತಂದರೆ ರಾಜಸ್ಥಾನ್. ಸಿಕ್ಟಲ್ವಾ? ಸೊ ಯಾವ್ದು ಮಾಡಿ? ಎ ಇದ್ರೇನು 4 ಆಗಿರಬೇಕು. A4 ಇಲ್ಲಿದೆ. ಆಪ್ಷನ್ 2 ಮಾತ್ರ ಇದೆ ನೋಡಿ, 2 ಮತ್ತು 3 ಇದೆ. ಓಕೆ, ಸಿ ಇದು ಬಿ ಇದು 3 ಆಗಬೇಕು, B3 ಇರಬೇಕು. ಓಕೆ, B 2 3 ಇದ್ದಾವೆ, C1 ಆಗಬೇಕು. ಓಕೆ, C1 ಇದು ಆಪ್ಷನ್ 3 ಆಗುತ್ತೆ ನೋಡಿ ಇದಕ್ಕೆ. ಓಕೆನಾ? ಸರಿಸ್ಕಾ ಎಲ್ಲಿದೆ ಅಂದರೆ ರಾಜಸ್ಥಾನದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ನಿಮಗೆ ದುಧ್ವಾ ಗೊತ್ತಿರುತ್ತೆ, ಬಂಡೀಪುರ ಗೊತ್ತಿರುತ್ತೆ, ಪೆರಿಯಾರ್ ಗೊತ್ತಿರುತ್ತೆ. ಸರಿಸ್ಕಾ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಸರಿನಾ? ಸರಿಸ್ಕಾ, ರಣಥಂಬೋರ್, ಓಕೆ, ಇವೆರಡೂ ಕೂಡ ಎಲ್ಲಿದ್ದಾವೆ ಅಂದರೆ ರಾಜಸ್ಥಾನದಲ್ಲಿದ್ದಾವೆ. ರಾಜಸ್ಥಾನದಲ್ಲಿದ್ದಾವೆ. ಸರಿನಾ? ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದರೆ ಅದು ಗುಜರಾತದಲ್ಲಿದೆ. ಸರಿನಾ? ಓಕೆ, ಕನ್ಫ್ಯೂಷನ್ ಬೇಡ. ಸೊ ಇದಕ್ಕೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು 20 ಪ್ರಶ್ನೆಗಳು. ಯಾವುದು? GTTC ಅಸಿಸ್ಟೆಂಟ್ 2 ಕೆ ಅವರು ಏನು ನಡೆಸಿದಾರಲ್ವ, ಇದರ ಪ್ರಶ್ನೆ ಪತ್ರಿಕೆ ಉತ್ತರಗಳಾಗಿತ್ತು. ಇನ್ನೂ ಮುಂದಿನ ಉತ್ತರಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ರೆಡಿ 1 hour ಆಗ್ಲಿಕ್ಕೆ ಬಂತಲ್ವ, ಸೊ ಅದಕ್ಕೆ ಈ ವಿಡಿಯೋನ ಕಟ್ ಮಾಡಿ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸರಿನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಬಟ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.